ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಣಿಕಂಠ. ಇವತ್ತು ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಮಾರ್ಕ್ಸ್ ಎಷ್ಟು ಮುಖ್ಯ, ಜೊತೆಗೆ ಮಾರ್ಕ್ಸ್ಗಿಂತ ಕೌಶಲ್ಯ ಎಷ್ಟು ಮುಖ್ಯ ಅನ್ನೋದ್ರ ಕುರಿತಂಥ ಒಂದು ವಿಶೇಷವಾದಂಥ ಪಾಡ್ಕಾಸ್ಟ್ನಲ್ಲಿದ್ದೀವಿ. ಹಾಗಾದರೆ ನಮಗೆ ಇವತ್ತಿನ ಮಾರ್ಗದರ್ಶನ ಮಾಡುವಂಥವ್ರು ಯಾರು? ಮಾರ್ಗದರ್ಶನ ಮಾಡಬೇಕಾದ್ರೆ ಅನುಭವ ಬೇಕು. 40 ವರ್ಷ ಅನುಭವ ಇರುವಂಥ ಡಾಕ್ಟರ್ ಭಾರತೀಶ್ ರಾವ್ ಅವ್ರನ್ನ ಸ್ವಾಗತವನ್ನು ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್, ಚೆನ್ನಾಗಿದ್ದೀನಿ ಮಣಿಕಂಠ. ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ನಮಗೆ ಮಾಡಿಕೊಡ್ಬೋದಾ? ಖಂಡಿತ. ನಾನು 1985ರಲ್ಲಿ ನನ್ನ ವೃತ್ತಿ ಜೀವನ ಶುರು ಮಾಡಿದೆ. ಸುಮಾರು 15 ವರ್ಷಗಳ ಕಾಲ ಹಲವಾರು ಕಾರ್ಪೊರೇಟ್ ಕಂಪ್ನೀಸ್ ಅಂತ ಏನು ಹೇಳ್ತೀವಿ ಅಲ್ಲಿ ನಾನು ಫೈನಾನ್ಸ್ ಏರಿಯಲ್ಲಿ ಕೆಲಸ ಮಾಡಿ 2000ರಲ್ಲಿ ನಾನು ಹೆನ್ಕಲ್ ಕಾರ್ಪೊರೇಷನ್ ಅನ್ನೋಂಥ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕಾಸ್ಟ್ ಅಕೌಂಟೆಂಟ್ ಆಗಿ ಕೆಲಸ ಮಾಡಿ, ಆದರೆ ಶಿಕ್ಷಣ ನನ್ನ ಎಲ್ಲೋ ಒಂದು ಕಡೆ ಎಳೀತಾ ಇತ್ತು. 2000ರಲ್ಲಿ ಪೂನಾಲಿ ನಾನು ಕಾಸ್ಟ್ ಅಕೌಂಟೆಂಟ್ ಆಗಿ ಒಳ್ಳೆ ಕೆಲಸದಲ್ಲೇ ಇದ್ದೆ. ಆಗ 2000ರಲ್ಲಿ ನಾನು ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಷನ್ಗೆ ಬಂದೆ. ನನ್ನ ಈ ಕಾರ್ಪೊರೇಟ್ ಅನುಭವದಿಂದ MBAಗೆ ಪ್ರೊಫೆಸರ್ ಆಗಿ ಬಂದೆ. ಕೊನೆಗೆ ಅಲ್ಲಿ 8 ವರ್ಷ ಡೈರೆಕ್ಟ್ರಾಗಿ 2008ರಲ್ಲಿ ನಾನು ಡಾಕ್ಟ್ರೇಟ್ ಮುಗಿಸಿದ ಮೇಲೆ ನನ್ನ ಮೊದಲು ನಾನು MCOM ಮಾಡಿದ್ದೆ, LLB ಮಾಡಿದೆ, MPhil ಮಾಡಿದೆ, MBA ಮಾಡಿ ಕೊನೆಗೆ ಡಾಕ್ಟ್ರೇಟ್ ನಾನು 2008ಅಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಒಂದು ವಿಷಯದ ಬಗ್ಗೆ ಡಾಕ್ಟ್ರೇಟ್ ಮಾಡಿ 2008ರಿಂದ 10 ವರ್ಷಗಳ ಕಾಲ ನಾನು SR ನಾರಾಯಣ ಜೈನ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದೆ. ತದನಂತರ 2008ರಿಂದ 2024ವರೆಗೂ RVD ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ನಾನು ಸೆಕ್ರೆಟರಿಯಾಗಿ, ಈಗ ಮೊನ್ನೆ ಕಾಲವಾದರೂ RV ದೇವರಾಜ್ ಅವರು ಆ ಥರದ ಸಂಸ್ಥೆಯಲ್ಲಿ ನಾನು ಸೆಕ್ರೆಟರಿ ಮತ್ತು ಪ್ರಿನ್ಸಿಪಲ್ ಆಗಿ 7 ವರ್ಷ ಇದ್ದು, ಈಗ ಮೇವಾ ವ್ಯಾನ್ಗಾರ್ಡ್ ಬಿಸ್ನೆಸ್ ಸ್ಕೂಲ್ ಅಂತಕ್ಕಂಥ ಒಂದು ದೊಡ್ಡ ಸಂಸ್ಥೆ 3 ಎಕರೆ ಜಾಗದಲ್ಲಿದೆ, ಅಲ್ಲಿ ಡೀನ್ ಆ್ಯಂಡ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ಹಲವಾರು ಸಂಸ್ಥೆಗಳು, ಜ್ಞಾನೋದಯ ಇನ್ಸ್ಟಿಟ್ಯೂಷನ್ನು ಮತ್ತು ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MS ರಾಮಯ್ಯ, ಮೌಂಟ್ ಕಾರ್ಮಲ್, ನಾಗಾರ್ಜುನ ಇನ್ಸ್ಟಿಟ್ಯೂಷನ್, ಇಲ್ಲೆಲ್ಲನೂ ನಾನು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿ NAC ಅಂತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಯ ಕಾಲೇಜುಗಳಿಗೆ ಅಸೆಸರ್ ಆಗಿ, ಬೆಂಗಳೂರು ಯೂನಿವರ್ಸಿಟಿ ಬೋರ್ಡ್ ಆಫ್ ಸ್ಟಡೀಸ್ ಮೆಂಬರ್ ಆಗಿ, ಹಲವಾರು ಸಂಸ್ಥೆಗಳಲ್ಲಿ ಅಡ್ವೈಸರ್ ಆಗಿ ಇವತ್ತು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಂಡಸ್ಟ್ರಿ ಅಂತ ಕೇಳಿದ್ರೆ ಅದು ಪ್ಲಸ್ ಶಿಕ್ಷಣ ಸೇರಿ 40 ವರ್ಷಗಳ ಕಾಲ ಅನುಭವ ನಮ್ಮದು. ಈಗ 40 ವರ್ಷ ಕಳೆದು 41ನೇ ವರ್ಷಕ್ಕೆ ಹೋಗ್ತಾ ಇದ್ದೀನಿ. ಈ 2 ಡೊಮೈನ್ ಬೇರೆ, ಒಂದು ಉದ್ಯಮ ಬೇರೆ, ಶಿಕ್ಷಣನೇ ಬೇರೆ. ಉದ್ಯಮದಲ್ಲಿ ಸಾಮಾನ್ಯವಾಗಿ ಅಲ್ಲಿ ದುಡ್ಡು ಮಾಡೋದು ಹೆಂಗೆ, ದುಡ್ಡು ತರೋದು ಹೆಂಗೆ ಅಂತ. ಇಲ್ಲಿ ದುಡ್ಡು ಶಿಕ್ಷಣದಲ್ಲಿ ವಿದ್ಯೆ ಕಲಿಸ್ಕೊಡ್ಬೇಕು, ಟೆಕ್ಸ್ಟ್ ಬುಕ್ಕಲ್ಲಿ ಸಿಲೆಬಸ್ ಇರುತ್ತೆ, ಅದ್ರ ಮೇಲೆ ಕೆಲಸ ಮಾಡ್ತಿರ್ತೀರ. ಈ 2ಕ್ಕೂ ನೀವು ಅಲೈನ್ ಮಾಡಿದ್ದು ಹೇಗೆ ಅಂತ? ಈಗ ಎಲ್ಲರೂ ವಿದ್ಯೆ ಕಲಿಯೋದು ಸಂಪಾದನೆಗೆ. ನಾವು ಸಂಪಾದನೆ ಮಾಡ್ತಿರೋ ಜಾಗದಿಂದ ಬಂದಾಗ ವಿದ್ಯೆ ಕಲ್ತಿರೋರಿಗೆ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಸಂಪಾದನೆ ಮಾಡೋದು ಹೇಗೆ ಅಂದರೆ ಏನು ಯಾವುದೋ ಒಂದು ಮಾಡಬಾರದ ಕೆಲಸಗಳು ಮಾಡಿ ಸಂಪಾದನೆ ಮಾಡೋದಲ್ಲ, ನ್ಯಾಯಯುತವಾಗಿ, ಅನ್ಯಾಯ ಸಂಪಾದನೆ ಅಲ್ಲದೆ ನ್ಯಾಯಯುತವಾಗಿ ಸಂಪಾದನೆ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಮ್ಯಾನೇಜ್ಮೆಂಟಲ್ಲಿ ಕಲಿಸ್ಕೊಡ್ತೀವಿ. ನೀವು ಹೇಳ್ದಂಗೆ ಬಹಳಷ್ಟು ಕಡೆ ಏನಾಗಿದೆ ಅಂದರೆ, ನಾವು ಮ್ಯಾನೇಜ್ಮೆಂಟ್ ಎಜುಕೇಷನ್ ಪಾಠ ಮಾಡೋರು ನೀನು MBA ತಗೋ, ನಿನಗೆ ಒಳ್ಳೆ ಮ್ಯಾನೇಜರ್ ಆಗ್ತೀಯ ಅಂತಾರೆ. ಹೇಗಿದೆ ಅಂದರೆ, ನನಗೆ ನೀರಲ್ಲಿ ಇಳಿದಿಲ್ಲ, ನಾನು ಸ್ವಿಮ್ ಮಾಡಿಲ್ಲ, ಬೇರೆಯವನಿಗೆ ನೀನು ಜಂಪ್ ಹೊಡಿ, ಗೋಡೆ ಮೇಲೆ ಬರಿತೀನಿ, ಕಾಲು ಹೆಂಗೆ ಆಡಿಸ್ಬೇಕು, ಕೈ ಹೆಂಗೆ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವನ್ನ ನಾವು ಕಳಿಸ್ಬಿಡ್ತೀವಿ. ಸೊ ಈ ಪಾಠ ಮಾಡೋರ್ಗೆ ಏನು ಹೇಳೋದು ನಾನು ಮೊದಲು ಅಂದರೆ, ನೀವು MBA ಏನು ಮಕ್ಳಿಗೆ ಟೀಚ್ ಮಾಡ್ತೀರಾ, ಅವ್ರನ್ನ ಉದ್ಯಮದಲ್ಲಿ ನೀವು ಮ್ಯಾನೇಜರು ಲೀಡರು ಮಾಡೋಕ್ಕೆ ಹೋಗೋಕ್ಕೆ ಮುಂಚೆ ನೀವು ಉದ್ಯಮದಲ್ಲಿ ಇದ್ರಾ, ಉದ್ಯಮ ಹೇಗಿತ್ತು ಅಂತ ಗೊತ್ತಿತ್ತ. ಈಗ ಸ್ವಿಮ್ ಕಲಿಸ್ಬೇಕಾದ್ರೆ ನಾನು ಫಸ್ಟು ನೀರಲ್ಲಿ ಜಂಪ್ ಹೊಡೆದು ತೋರಿಸಿದ್ರೆ ತಾನೇ ಅವ್ನು ಸ್ವಿಮ್ ಮಾಡೋಕ್ಕಾಗೋದು. ನಾನು ಅದು ಮಾಡಲ್ಲ. ಬೋರ್ಡಲ್ಲಿ ಕೂತ್ಕೊಂಡ್ಬಿಟ್ಟು ವೈಟ್ ಬೋರ್ಡಲ್ಲಿ ನೋಡಪ್ಪ ಕಾಲು ಹಿಂಗೆ ಹಾಕ್ಬೇಕು, ತಲೆ ಹಿಂಗೆ ಎತ್ತಬೇಕು ಅಂತೆಲ್ಲ ಹೇಳ್ಬಿಟ್ಟು ಅವನು ನೀರಿಗೆ ಧುಮುಕ್ಬಿಟ್ರೆ ಅವನೇನು ಕಲ್ತ್ಕೋತಾನೆ. ಹಾಗಾಗಿ ಶಿಕ್ಷಣದಲ್ಲಿ ಏನು ಬದಲಾಗಬೇಕು ಅಂದರೆ, ನಾನು ಏನು ಹೇಳ್ಕೊಡ್ತೀನೋ ನನಗೆ ಅನುಭವದಲ್ಲಿ ಹೇಳ್ಕೊಡ್ಬೇಕು. ಸೊ ನನಗೆ ಅನುಭವ ಇದ್ದಿದ್ದರಿಂದ ನನಗೆ ಶಿಕ್ಷಣದಲ್ಲಿ ಬಹಳ ಸುಲಭವಾಗಿ ಮಕ್ಕಳನ್ನ ನಾನು ಜೋಡಿಸ್ಕೊಳ್ಳೋದಕ್ಕೆ ಸಹಾಯ ಆಯಿತು. ಈ ಅಂಕ ಇಲ್ಲದೆ ಜೀವನದಲ್ಲಿ ಗೆಲ್ಬೋದಾ ಅಂತ? ಅಂಕಕ್ಕೂ ಜೀವನಕ್ಕೂ ಸಂಬಂಧವೇ ಇಲ್ಲ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, 2 ಶಿಕ್ಷಣ ಇದೆ. ಒಂದು ಬದುಕಿನ ಶಿಕ್ಷಣ, ಜೀವನದ ಶಿಕ್ಷಣ ಅಂತ.
ಎಜುಕೇಷನ್ ಫಾರ್ ಲೈಫ್, ಎಜುಕೇಷನ್ ಫಾರ್ ಲಿವಿಂಗ್ ಅಂತ. ಹ್ಮ್. ಎಜುಕೇಷನ್ ಫಾರ್ ಲೈಫ್ ಅಂದರೆ ಮೌಲ್ಯಾಧಾರಿತ ಶಿಕ್ಷಣಗಳಾಗಬೇಕು, ಮೌಲ್ಯವನ್ನು ಕಲಿಸ್ಬೇಕು, ಹ್ಮ್. ಮಾರ್ಕ್ಸ್ ಅಲ್ಲ, ಹ್ಮ್. ಮೊರಾಲ್ ಕಳಿಸ್ಬೇಕು. ಹ್ಮ್. ಮೊರಾಲ್ ಇರಬೇಕೆ ಹೊರತು ಮಾರ್ಕ್ಸ್ ಅಲ್ಲ. ಹ್ಮ್. ಮಾರ್ಕ್ಸ್ ಅಂತಕ್ಕಂಥದ್ದು ಒಂದು ಮಾನದಂಡ. ಹ್ಮ್. ಇದು ಹೇಗೆ ಬಂತು ಅಂತಂದರೆ ಅದನ್ನು 2 ನಿಮಿಷ ಹೇಳಬೇಕಾಗ್ತದೆ. ಸುಮಾರು 16ನೇ 17ನೇ ಶತಮಾನದಲ್ಲಿ ರಾಬರ್ಟ್ ಲೂಯಿಸ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಮಡ್ರಾಸ್ನಲ್ಲಿ ಹೋಗ್ತಾ ಇರ್ತಾನೆ ನಡ್ಕೊಂಡು. ಅಲ್ಲೊಂದು ಗುರುಕುಲ ಸಿಸ್ಟಮ್ ನಡೀತಾ ಇರುತ್ತೆ. ಒಬ್ಬ ಗುರು, ಅವನಿಗೆ 4 ಜನ ಶಿಷ್ಯಂದರು, ಅವನ ಕೆಳಗೆ ಆ 4 ಜನ ಶಿಷ್ಯಂದರು. ಹ್ಮ್. ಇದನ್ನು ನೋಡ್ತಾನೆ, ಹೋಗಿ ಗುರುಕುಲದಲ್ಲಿ ಹೋಗಿ ಕೇಳ್ತಾನೆ, ಇದೇನಿದು ಶಿಕ್ಷಣ ಪದ್ಧತಿ ಅಂತ. ಅವ್ರ ಗುರು ಹೇಳ್ತಾನೆ, ನೋಡಪ್ಪ, ನಾನು ಈ 4 ಜನಕ್ಕೆ ಕಲಿಸ್ತೀನಿ, ಇವರು 4 ಜನಕ್ಕೆ ಕಲಿಸ್ತಾರೆ, ಅಂದರೆ 16 ಜನ ಅವರು ಮುಂದೆ ಹೋಗ್ತಾರೆ, ನಾನೇ ಎಲ್ರಿಗೂ ಕಲ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂದರೆ, ನೀನು ಶಿಕ್ಷಕನಾಗಿ ಇರೋದ್ರ ಜೊತೆಗೆ ನೀನು ಶಿಕ್ಷಣದ ಜೊತೆಗೆ ಶಿಕ್ಷಕನೂ ಆಗಬೇಕು. ನೀನು ಶಿಷ್ಯನೂ ನಿಜ, ಗುರುವೂ ನಿಜ. ಹೌದು. ಅಂದರೆ ನನಗೆ ನೀನು ಶಿಷ್ಯ, ಆದರೆ ನಿನಗೆ ಶಿಕ್ಷಕರ ನೀನು ಗುರು. ಅಂದರೆ ನಮ್ಮದು ಅಂಥ ಒಂದು ಅತ್ಯುತ್ತಮವಾದ ಸಂಸ್ಕೃತಿ ಯಾವುದು ಭಾರತೀಯ ಶಿಕ್ಷಣ. ಇವತ್ತಿನ ದಿನ NEP ಅಂತ ಹೇಳಿದ್ರೆ ಕಣ್ಕಂಡು ಬಿಡ್ತಾ ಇದ್ದಾರೆ. NEP ತಂದಿರೋದೇ ಅದನ್ನ. ಸೊ ಭಾರತೀಯ ಶಿಕ್ಷಣ ಹೇಗೆ ಅಂತಂದ್ರೆ ಸ್ವಾರ್ಥಿಗಳಿಲ್ಲ ಇಲ್ಲಿ. ನಾನು ಕಲ್ತ್ಬಿಟ್ಟೆ, ಇವನ್ ಕಲಿಬಾರ್ದು ಅಂತಲ್ಲ, ನಾ ಕಲ್ತಿರೋದು ಇನ್ನೊಬ್ಬ ಕಲ್ತು ಅವ್ನು ಇನ್ನೊಬ್ಬನಿಗೆ ಹೇಳ್ಕೊಡ್ಬೇಕು ಅಂತ. ಇದನ್ನ ಅವ್ನು ನೋಡ್ತಾನೆ. ಇದನ್ನ ಬಹಳ ಆಶ್ಚರ್ಯ ಆಗತ್ತೆ. ಇದು ಪಾಶ್ಚಾತ್ಯ ದೇಶಗಳಿರಲ್ಲ. ಇವನೇನು ಮಾಡ್ತಾನೆ, ವಾಪಸ್ ಲಂಡನ್ಗೆ ಹೋಗಿ ಅಲ್ಲಿ ಹೇಳ್ತಾನೆ ಇಂಗ್ಲೆಂಡಿಗೆ, ನೋಡಿ ಈ ಥರ ಭಾರತದಲ್ಲಿ ನಡೀತಾ ಇದೆ ಅಂದಾಗ ಅವರು ಅದನ್ನು ಅಡಾಪ್ಟ್ ಮಾಡ್ಕೋತಾರೆ. ಇವತ್ತೇನೋ ಇಂಗ್ಲೀಷಲ್ಲಿ ಶಾಡೋ ಟೀಚಿಂಗ್ ಅಂತಾರೆ. ಅಂದರೆ ಇದನ್ನೇ ನಮ್ಮ ಮಕ್ಕಳು ಸೀನಿಯರ್ ಜೂನಿಯರ್ಗೆ ಹೇಳ್ಕೊಡೋದು, ಅದನ್ನು ಭಾರತ ದೇಶದಲ್ಲಿ ಶತಮಾನಗಳಿಂದ ನಾವು ಹೇಳ್ಕೊಡ್ತಾ ಇದ್ವಿ. ಅದರ ವಿಪರ್ಯಾಸ ಅಂದರೆ 1835 ಮೆಕಾಲೆ ಬರ್ತಾನೆ. ಅವನು ಈ ವಿಚಾರ ಗೊತ್ತಿರುತ್ತೆ ಅವನಿಗೆ. ಅವನು ಎನ್ಕೋತಾನೆ, ನಾನು ಭಾರತದ ಸಂಸ್ಕೃತಿನ ಬೆನ್ನನ್ನು ಎಲುಬು ಮುರಿಬೇಕು ಅಂದರೆ ಶಿಕ್ಷಣ ಪದ್ಧತಿನ ಬದಲಾಯಿಸಬೇಕು. ಆ ಮೆಕಾಲೆ ಸಿಸ್ಟಮ್ ತಂದಿರೋ ಈ ಶಿಕ್ಷಣ ಪದ್ಧತಿ 3 ಗಂಟೆ ಕಾಲ ಎಕ್ಸಾಮ್ ಬರಿ, ನಿನ್ನ ಯೋಗ್ಯತೆ 3 ಗಂಟೆ ಕಾಲದಲ್ಲಿ ವರ್ಷ ಎಲ್ಲ ಓಡಿರೋ 3 ಗಂಟೆ ಕಾಲ ಅಳದು ಬಿಸಾಕ್ಬಿಡ್ತೀನಿ, ಅದ್ರ ಮೇಲೆ ಕೆಲಸ ಸಿಗೋಂಥ ಮುಟ್ಟಾಳತನದ ಪರಮಾವಧಿ ಇದು. 3 ಗಂಟೆ ಕಾಲದಲ್ಲಿ ಯಾರನ್ನೂ ಅಳಿಯೋಕ್ಕಾಗಲ್ಲ. ನಾನು ಒಬ್ಬನ ಬುದ್ಧಿವಂತನ ಅವನು ಮಾರ್ಕ್ಸ್ನಲ್ಲಿ ಅಳಿಯೋಕ್ಕಾಗಲ್ಲ. ಮಾರ್ಕ್ಸು ನಾನು ಕೊಡ್ತಿರೋದು ಇನ್ನೊಬ್ಬನಿಗೆ, ಅವನ ಬುದ್ಧಿವಂತನ ಎಷ್ಟು ಅನ್ನೋದು 3 ಗಂಟೆ ಕಾಲ ಬರ್ದಿರೋ ಪೇಪರ್ ಮೇಲೆ ಇರುತ್ತೆ. ಅಷ್ಟರಲ್ಲಿ ಅವನ ಯೋಗ್ಯತೆ ನಾನು ಅಳಿಯೋಕ್ಕಾಗಲ್ಲ. ಒಂದೊಂದ್ಸತಿ ವ್ಯಾಲ್ಯೂಯೇಷನ್ ಮಾಡೋರ್ಗು ಕೂಡ ಅಲ್ಲ, ವ್ಯಾಲ್ಯೂಯೇಷನ್ ಮಾಡೋದಲ್ಲ, ಈ ಸಿಸ್ಟಮೇ ಸರಿ ಇಲ್ಲ. ನೀವೊಬ್ಬನಿಗೆ ಅದನ್ನೇ ಹೇಳ್ತಿರೋದು, ಬದುಕಿನ ಶಿಕ್ಷಣ ಕೊಡ್ತಾ ಇದ್ದೀರಾ ಅಂದರೆ ಅವನಿಗೆ ಶಿಕ್ಷಣ ಕೊಟ್ಟು ಅವ್ನು ಬದುಕಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀರಾ, ಅವ್ನಿಗೆ ಜೀವನನೇ ಕಲಿಸ್ತಾ ಇಲ್ವಲ್ಲ. ಸೊ ಬದುಕು ಜೀವನದ ಒಂದು ಭಾಗ, ಬದುಕೇ ಶಿಕ್ಷಣದಲ್ಲ. ಅದಕ್ಕೆ ಹೇಳ್ತೀನಿ, ಶಿಕ್ಷಣ ಒಂದು ಜೀವನದ ಭಾಗ, ಶಿಕ್ಷಣವೇ ಬದುಕಲ್ಲ. ಎಜುಕೇಶನ್ ಇಸ್ ಅ ಪಾರ್ಟ್ ಆಫ್ ಲೈಫ್, ಎಜುಕೇಶನ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಲೈಫ್. ಹಾಗಾಗಿ ಬದುಕು ಬೇರೆ, ಜೀವನ ಬೇರೆ. ನಮಗಳಿಗೆ ಜೀವನ ಕಲಿಸ್ಕೊಟ್ರು ದೊಡ್ಡವರು, ಆದರೆ ಈ ಮಕ್ಕಳಿಗೆ ಬದುಕು ಕಲಿಸ್ಕೊಟ್ರೋದು ಏನಾಗಿದೆ, ಅವ್ನ ಸಂಪಾದನೆ ಕಡೆಗೆ ಫಸ್ಟು ಸರ್ಟಿಫಿಕೇಟ್. ಇವತ್ತು ಎಷ್ಟೋ MBA ಕಾಲೇಜಲ್ಲಿ ಮಕ್ಕಳು ಸೇರಿಕೊಂಡು ಎಂಥ ಪ್ರೊಫೆಸರ್ ಇದ್ದಾರೆ ಅಂತ ಕೇಳಲ್ಲ, ಎಂಥ ಪ್ಲೇಸ್ಮೆಂಟ್ ಆಫೀಸರ್ ಇದ್ದಾರೆ ಅಂತ ಕೇಳ್ತಾರೆ. ಅವನಿಗೆ ಕೆಲಸ ಬೇಕಷ್ಟೇ. 2 ವರ್ಷ ಇವನಿಗೆ ನಾನು ಟ್ರೈನಿಂಗು, ಅಂದರೆ MBA ಅಲ್ಲ ಯಾವುದೇ ಕೋರ್ಸ್ ಆಗಲಿ, ಅವ್ನು 2 ವರ್ಷ ಸೇರ್ಕೊಳ್ಳೋದು. ಅವ್ನು ಡೊನೇಷನ್ ಯಾಕೆ ಕೊಡ್ತಾನೆ ಅಂದರೆ ಎಲ್ಲಿ ಪ್ಲೇಸ್ ಮಾಡ್ತಾರೆ ಅಂತ. ನಾವೇನಂದ್ರೆ ಟ್ರೈನಿಂಗ್ ಏಜೆಂಟು, ಕಾಲೇಜ್ಗಳೆಲ್ಲ ಏಜೆನ್ಸಿ ಆಗ್ತಾ ಇದೆ. ಅದಕ್ಕೆ ಅವರು ಪ್ರೊಫೆಸರ್ ಕೃಷ್ಣೇಗೌಡರು ಅಂತ ಹೇಳ್ತಾ ಇದ್ರು, ಮುಂಚೆ ಗುರು ಅನ್ನೋದಿತ್ತು, ಆಮೇಲೆ ಶಿಕ್ಷಕ ಆಯಿತು, ಆಮೇಲೆ ಟೀಚರ್ ಆಯಿತು, ಇವಾಗ ಫೆಸಿಲಿಟೇಟರ್ ಆಗ್ಬಿಟ್ಟಿದ್ದಾರೆ. ಕೊನೆಗೆ ಬರ್ತಾ ಅಟೆಂಡರ್ಗಳಾಗ್ಬಿಡ್ತೀವಿ ನಾವು. ಅಂದರೆ ಅವ್ನಿಗೆ ಫೆಸಿಲಿಟೇಟರ್ ಏನೋ ಅವ್ನು ಕೇಳಿದ್ದನ್ನ ನಾನು ಹೇಳ್ಕೊಡ್ಬೇಕು, ಫೆಸಿಲಿಟೇಟರ್. ಕೊನೆಗೇನಾಗುತ್ತೆ, ಅಟೆಂಡರ್ ಆಗ್ಬಿಡ್ತೀವಿ. ಯಾಕೆಂದ್ರೆ ಅವ್ನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಇದು ತಂದ್ಕೊಡ್ಬೇಕಾಗತ್ತೆ. ಅದು ಮೇಷ್ಟ್ರ ಕೆಲಸ ಆಗುವಂಥ ಪರಿಸ್ಥಿತಿ ಬರುತ್ತೆ. ನಮ್ಮ ಭಾರತೀಯ ಶಿಕ್ಷಣವನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಬೇಕು ಅಷ್ಟರ ಮಟ್ಟಿಗೆ ಮೆಕಾಲೆ ಹಾಳು ಮಾಡ್ದ. ಅದನ್ನು ಇವತ್ತಿನವರೆಗೂ ನಮ್ಮ ದೇವ್ರ ದಯ ಮೋದಿ ಬಂದು ಬದಲಾಯಿಸ್ತಾ ಇದ್ದಾರೆ. ಇಲ್ಲಾಂದರೆ ಇನ್ನೂ 106 ವರ್ಷ ನಾವು ಅವನ ಶಿಕ್ಷಣನೇ ಇಟ್ಟು ನಮ್ಗೆ ಎಷ್ಟು ಮುಟ್ಟಾಳ್ರಿದ್ದೀವಿ ಅಂದರೆ, ಅವನು ನಮ್ಮ ಸಂಸ್ಕೃತಿನ ಮುರಿಯೋಕ್ಕೆ ಮಾಡಿದ ಕೆಲಸಕ್ಕೆ ನಾವಿವತ್ತು ಜೈ ಅಂತೀವಿ. 3 ಗಂಟೆ ಎಕ್ಸಾಮ್ ಬರೆಸ್ತೀವಿ. ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ, ಬರೀತಾರೆ, ಹೋಗ್ತಾರೆ. ಅದನ್ನ ಅಂದರೆ ನನ್ನ ಯೋಗ್ಯತೆ, ನನ್ನ ಸರ್ಟಿಫಿಕೇಟ್ ಹೇಳ್ಬೇಕಾ? ಕರೆಕ್ಟ್. ಒಂದು ಸುಮಾರು ವರ್ಷದಿಂದ ನಾನು RV ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದೆ. ಇದು ವಿವೇಕಾನಂದ ಜಯಂತಿ ಸುಮಾರು ಇದೆ 12ನೇ ತಾರೀಕು. ಅವತ್ತು ಇಂಜಿನಿಯರಿಂಗ್ ಕಾಲೇಜ್ ಹೇಳಿದೆ, ನೀವು RV ಇಂಜಿನಿಯರಿಂಗ್ ಕಾಲೇಜ್ ಅಂತ ನಿಮ್ಗೆ ಕೆಲಸ ಕೊಡ್ತಾರೆ, RV ಇಂಜಿನಿಯರಿಂಗ್ ಸರ್ಟಿಫಿಕೇಟಿಂದ ಕೆಲಸ, ನಿಮ್ಮ ನೋಡಿ ಯಾರು ಕೆಲಸ ಕೊಡ್ತಿಲ್ವೇ? ನನಗೆ ನೀನು ಬೇಕು ಅಂತ ಯಾರು ಕೊಡ್ತಿಲ್ವಲ್ಲ. ನಿಮ್ಮ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಯೋಗ್ಯತೆ ಸರ್ಟಿಫಿಕೇಟ್ ಮೇಲೆ ಇದೆಯಾ ಹೊರತು ನಿಮ್ಮ ಮೇಲೆ ಇಲ್ವಲ್ಲ ಅನ್ನೋದು ಬಹಳ ಶೋಚನೀಯ ಸಂಜುಕ್ತಿ. ಈ ವಿದ್ಯಾರ್ಥಿಗಳು
ಆ, ಸಾಮಾನ್ಯವಾಗಿ ಮಾಡ್ತಿರೋಂಥ ಈಗ ನೀವು ಹೇಳಿದಂಥ ಅಷ್ಟು ಅಂಶಗಳಲ್ಲಿ ವಿದ್ಯಾರ್ಥಿಗಳು ಮಾಡ್ತಿರುವಂಥ ಸಾಮಾನ್ಯ ತಪ್ಪುಗಳು ಯಾವುದ್ಯಾವುದು? ಸಾಮಾನ್ಯ ತಪ್ಪಂದರೆ ನಾನು ಹೇಳ್ತೀನಿ, ಇದು ಯು ಆರ್ ಇನ್ ದ ವರ್ಲ್ಡ್ ಆಫ್ ಕಾಂಪಿಟೇಷನ್, ಯು ಶುಡ್ ಬಿ ಇನ್ ದ ವರ್ಲ್ಡ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ. ಅಂದರೆ ವಿದ್ಯಾರ್ಥಿಗಳೆಲ್ಲ ಮಕ್ಕಳಿಗೆ ಮಾಡ್ತಿರೋ ತಂದೆ. ಈಗ ನಾನು ಒಂದ್ಸರಿ ಟಿ ವಿ ನೈನಲ್ಲಿ ಲೈವಲ್ಲಿ ಇದ್ದೆ. ಅವಾಗ ಯಾರೋ ಒಬ್ಬರು ದಾವಣಗೆರೆಯಿಂದ ಫೋನ್ ಮಾಡಿದ್ರು, ಹತ್ಕೊಂಡು ಫೋನ್ ಮಾಡಿದ್ರು, ಏನು ಸಾರ್ ನನ್ನ ಮಗ ಹಾಳಾಗೋಗ್ಬಿಡು. ಯಾಕಪ್ಪ ಏನು ಸಾರ್ ಮಾಡ್ತೀರಾ ನೋಡಿ, ನನ್ನ ಅಣ್ಣನ ಮಗ ಬಿ ಇ ಮಾಡಿಕೊಂಡು ಯು ಎಸ್ ಅಲ್ಲಿದ್ದಾನೆ, ಇವನು ಬಿ ಸೇರ್ಕೊಳ್ಳೋ ಅಂದರೆ ಇಲ್ಲ ನಾನು ಇಂಜಿನಿಯರಿಂಗ್ ಮಾಡಲ್ಲ ಅಂತಾನೆ, ಏನು ಸರ್ ಮಾಡೋದು ಅಂತ. ನಮ್ಮ ಉದ್ದೇಶ ಏನಂದರೆ ಅವ್ನಿಗೆ ಏನು ಇಷ್ಟ ಅನ್ನೋದನ್ನ ನಾವು ಕೇಳ್ತಿಲ್ವೇ. ಕೇಳ್ತಿಲ್ಲ, ಹೌದು. ಅವ್ರ ಅಣ್ಣನ ಮಗ ಯು ಎಸ್ ಅಲ್ಲಿದ್ದಾನೆ ಅಂತ ಇವ್ನು ಯು ಎಸ್ಗೆ ಹೋಗ್ಬೇಕು ಅಂತಂದರೆ ಏನರ್ಥ? ಅವನ ಹೆಂಗೆ ಇವ್ನಿಗೆ ಇರಬೇಕು ಅಂತ ಏನಿಲ್ಲ. ಈ ಬುದ್ಧಿವಂತಿಕೆ ಅನ್ನೋದು ಅದು ದೇವ್ರು ಎಷ್ಟು ಕೊಟ್ಟಿರ್ತಾನೋ ಅಷ್ಟು. ಆಮೇಲೆ ಯಾರಿಗೆ ಏನು ಇಷ್ಟ ಅನ್ನೋದನ್ನ ನಾವು ಕೇಳ್ತಾ ಇಲ್ಲ. ದೊಡ್ಡ ತಪ್ಪು ಮಕ್ಳಿಗೆ ಮಾಡ್ತಿರೋದು ನಾವೇನಂದರೆ, ನಾನು ಬಿ ಎಷ್ಟೋ ಜನ ಹೇಳ್ತಾರೆ ಪೇರೆಂಟು, ನಾನು ಇಂಜಿನಿಯರಿಂಗ್ ಮಾಡೋಕ್ಕಲ್ಲ ನನ್ನ ಮಗನಾರ ಮಾಡಲಿ ಅಂತ. ಯಾರು ನೀನು ಮಾಡಲಿಲ್ಲ ಅಂತ ಅವ್ನಿಗೆ ಯಾಕೆ ಹೇರ್ತೀಯ? ಅಂದರೆ ನಿನಗಾಗಿಲ್ಲ ಅನ್ನೋದು ಅವ್ನಿಗೆ ಹಾಕ್ಬಾರ್ದು. ಇದು ದೊಡ್ಡ ತಪ್ಪು. ಮಕ್ಕಳಿಗೆ ಫಸ್ಟ್ ಹೇಳ್ತಕ್ಕಂಥದ್ದು, ನೀವು ಮಾರ್ಕ್ಸ್ ಮೇಲೆ ನಿಮ್ಮ ಮಾನದಂಡ ಇಟ್ಕೊಬಿಡಿ. ಇವತ್ತು 90, 95 ಅನ್ನೋದು ಕಾಮನ್ನು, 99 ಕಾಮನ್ನು. ಮೊನ್ನೆ ಯಾವುದೋ ಒಂದು ಅಸೋಸಿಯೇಷನ್ ಇದೆ, 100ಕ್ಕೆ 100 ತೊಗೊಂಡಿರೋರು ಎಷ್ಟು ಜನ ಇದ್ದಾರೆ? ಎಸ್ ಎಲ್ ಸಿ 140 ಜನ ಇದ್ರು. 100ಕ್ಕೆ 100 100 ಔಟ್ ಆಫ್ 100% ತೊಗೊಂಡ್ರು. 600ಕ್ಕೆ 600 ತೊಗೊಂಡ್ರು. ಅಂದರೆ ನಿಮ್ಗೆ ಅದು ಬೆಲೆ ಇಲ್ಲ. ಅಂದರೆ ಏನಾಗಿದೆ ಇದರಲ್ಲಿ, ಈಗಿನ ಶಿಕ್ಷಣ ಭಾಳ ಚೆನ್ನಾಗಿದೆ, ನೀವು ಪಾಸ್ ಆಗೋರ್ಗೂ ಬಿಡಲ್ಲ. ಫಸ್ಟೇ ಈಗ ಪಿ ಯು ಸಿನಲ್ಲಿ ನಾನು ನೋಡಿದೆ ಮೊನ್ನೆ, ಈ ಸರಿ ತೆಗ್ದಿಯಾರಂತೆ. ಫಸ್ಟ್ ಸರಿ ಫೇಲ್ ಆದ್ರೆ ಇನ್ನೊಂದ್ಸರಿ ಬರೀಬೇಕಂತೆ, ಇನ್ನೊಂದ್ಸರಿ ಫೇಲ್ ಆದ್ರೆ ಅಂದರೆ ನೀನು ಪಾಸ್ ಆಗಲೇಬೇಕು ತೊಗೊಂಡಿದ್ದಕ್ಕೆ. ತೊಳ್ಬಿಡ್ತಾರೆ ಹಾಕೊಂಡು ಕತ್ತಿಡಿದು. ಈ ಥರ ಶಿಕ್ಷಣದಲ್ಲಿ ನೀವು ಏನನ್ನ ಮೌಲ್ಯಗಳನ್ನ, ನಾವು ಮೌಲ್ಯಾಧಾರಿತ ಶಿಕ್ಷಣ, ಮೋದಿಯವರು ಅದನ್ನೇ ಹೇಳೋದು, ಕೌಶಲ್ಯ ಆಧಾರಿತ ಶಿಕ್ಷಣ, ಸ್ಕಿಲ್ಡ್ ಬೇಸ್ ಎಜುಕೇಷನ್ ಕೊಡಬೇಕು. ಮೊನ್ನೆ ಯಾವುದೋ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಒಬ್ಬ ಪ್ಲಂಬರು, ಒಬ್ಬ ಎಲೆಕ್ಟ್ರಿಷಿಯನ್ ದುಡಿಯೋಷ್ಟು ಒಬ್ಬ MBA ಮಾಡೋನು ದುಡಿಯೋಕ್ಕಾಗ್ತಿಲ್ಲ. ಅವನು ಇಂಟರ್ವ್ಯೂಗೆ ಹೋಗ್ಬೇಕು, ಒಂದು ಸೂಟ್ ಹಾಕೊಂಡು ಹೋಗ್ಬೇಕು, ಆದರೂ ಒಂದು 25,000 ಕೊಡಲ್ಲ. ಒಬ್ಬ ಪ್ಲಂಬರ್ ಕರೆಕ್ಟಾಗಿ ಬೆಳಗಿನ ಸಂಜೆ 2,000 ರೂಪಾಯಿ ದುಡಿತಾನೆ, ಅದು 60,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಅಂದರೆ ನಿಮ್ಗೆ ಹಣ ಸಂಪಾದನೆ ಮಾಡಬೇಕು ಅಂತಂದರೆ ನಿಮ್ಮ ಸ್ಕಿಲ್ಲು, ನಿಮ್ಮ ಕೌಶಲ್ಯಗಳು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂದರೆ ಅದನ್ನು ನಾವು ಬೆಳೆಸ್ತಾ ಇಲ್ಲ. ಸೊ ನಮ್ಮದೆಲ್ಲ ಶಿಕ್ಷಣ ಪದ್ಧತಿನಲ್ಲಿ, ಈಗಿರೋ ಶಿಕ್ಷಣ ಪದ್ಧತಿ ಭಾಳಷ್ಟು ಮೂಲಾಗ್ರಹ ಬದಲಾವಣೆ ಅಂತೀವಲ್ಲ, ಬೇಸಿಕ್ ಚೇಂಜಸ್ಸು, ಫಂಡಮೆಂಟಲ್ ಚೇಂಜಸ್ಸು ಆಗಬೇಕು. ಅದು ಭಾಳ ಮುಖ್ಯ. ಈ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಇವತ್ತೊಂದು ದೊಡ್ಡ ಚಟ ಏನು ಅಂತ ಕೇಳಿದ್ರೆ ಮೊಬೈಲು. ಅದು ಒಂಥರ ಶತ್ರುನೂ ಹೌದು, ಸಾಧನವೂ ಹೌದು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಮೊಬೈಲ್ ಅಂತಕ್ಕಂಥದ್ದು ನಾನು ಹೇಳ್ತೀನಿ, ಈಗ ನಮ್ಮ ತಾತನ ಕಾಲದಲ್ಲಿ ರೇಡಿಯೋನೂ ಇತ್ತು. ನಾವು ರೇಡಿಯೋ ನೋಡಿದ ಜನ. ನಾನು ಹೇಳ್ತೀನಿ 60, 70 ಇಸ್ವಿಲಿ ಭಾಳ ಬದುಕಿದವರು, ಹುಟ್ಟಿದವರು ಎಲ್ಲ ನೋಡ್ಬಿಟ್ಟಿದ್ವಿ. ನಾವು ರೇಡಿಯೋ ಏರಿಯಲ್ಲಿ ಹಾಕೊಂಡು ಸೌಂಡ್ ಟ್ರ್ಯಾಕ್ ಹೇಳಿದ್ದು ನಿಜ. ಇವತ್ತು ಮೊಬೈಲ್ನಲ್ಲಿ ಎಲ್ಲ ಕಾಣುತ್ತೆ. ಏನಾಗ್ತಿದೆ, ಟೆಕ್ನಾಲಜಿ, ತಂತ್ರಜ್ಞಾನ ಬೆಳೀತಾ ಇದೆ. ತಂತ್ರಜ್ಞಾನ ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಕೋವಿಡ್ ಬಂತು ಅಂತ ಆನ್ಲೈನ್ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ರು. ಆನ್ಲೈನ್ ಮಾಡಿದ್ರಿ ಸರಿ, ಈಗ ಇದೇ 1920 ಕಾಲ್ರಾ ಬಂತು. ಅವತ್ತೇನು ಎಜುಕೇಷನ್ ನಿಂತೋಗಿತ್ತಾ? ಇಲ್ಲ. ಅವಾಗೇನು ಮೊಬೈಲ್ ಇತ್ತಾ? ಎಲ್ಲರೂ ಶಿಕ್ಷಣ ತೊಗೊಂಡ್ರೆ, ಶಿಕ್ಷಣಗಳು ಎಲ್ರಿಗೂ ಆಯಿತು. ಈ ಆನ್ಲೈನ್ ಎಜುಕೇಷನ್ ಬಂದು ಏನಾಗಿದೆ ಇವಾಗ, ಅದರಿಂದ ಈ ಮಕ್ಕಳುಗಳೇನು ಮಾಡ್ತಾರೆ, ಆನ್ಲೈನ್ ಎಜುಕೇಷನ್ ಅಂತ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಂಚೆ ಅದು ಕಾನ್ಸೆಪ್ಟ್ ಇರಲಿಲ್ಲ, ಕ್ಲಾಸ್ ರೂಮಲ್ಲೇ ಪಾಠ ಮಾಡೋರು. ಈಗೇನಾಗಿದೆ, ಅವನು ಆನ್ಲೈನ್ ಅಂತ ಮನೆಗೂ ರೂಮಲ್ಲೋ ಬಾಲಾಕೋತಾನೆ. ಮೊನ್ನೆ ಯಾವುದೋ ಪೇರೆಂಟ್ ಮೀಟಿಂಗಲ್ಲಿ ಹೇಳ್ತಾ ಇದ್ದೆ, ಮಕ್ಕಳುಗಳು ರೂಮಲ್ಲೂ ಬಾಲಾಕೊಂಡು ಮೊಬೈಲ್ ಇಟ್ಕೊಂಡ್ರೆ ಇವರೇನೋ ಓದ್ತಿದ್ದಾರೆ ಅನ್ಕೋತಾರೆ. ಅವ್ರಿಗೆ ಪಾಸ್ವರ್ಡ್ ಫಸ್ಟು ತಂದೆ ತಾಯಿಗಳು ಮಕ್ಕಳದು ಪ್ಯಾಟ್ರನ್ ತೊಗೋಬೇಕು, ಪಾಸ್ವರ್ಡ್ ತೊಗೋಬೇಕು. ಏನಿದೆ ನೋಡೋಕೆ, ಏನು ನೋಡೋ ಇಲ್ಲ, ಇವ್ರಿಗೆ ಟೈಮ್ ಇಲ್ಲ. ಯಾಕಂದ್ರೆ ಇವರಿಬ್ಬರು ಮೊಬೈಲಲ್ಲಿ ಇರ್ತಾರೆ. ಅಮ್ಮ ಒಂದು ಮೊಬೈಲು, ಅಪ್ಪ ಒಂದು ಮೊಬೈಲು, ಮಗ ಒಂದು ಮೊಬೈಲು. ಅವನು ಅದನ್ನ ನೋಡ್ಕೊಂಡು ಕೂತಿರ್ತಾನೆ. ಸೊ ಇವರು ರೀಲ್ಸು, ಇವರು ಇದರಲ್ಲೇ ಖುಷಿಲಿ ಇರ್ಬೇಕಾದ್ರೆ ಅವನ್ನೆಲ್ಲ ಡಿಸ್ಟರ್ಬ್ ಮಾಡ್ತಾರೆ ಮನೆಗೆ ಬಂದವ್ರಿಗೆ. ಸೊ ಈಗ ಏನಾಗಿದೆ, ಮನೆಗೆ ಬಂದವ್ರನ್ನೇ ಮಾತಾಡ್ಸೋಕ್ಕೆ ಟೈಮ್ ಇಲ್ಲ, ಮಕ್ಕಳನ್ನೆಲ್ಲ ಮಾತಾಡ್ಸ್ತಾರೆ. ಹೀಗಾಗಿ ಮೊಬೈಲು ಪೂರಕವೂ ಹೌದು, ಮಾರಕವೂ ಹೌದು. ಪೂರಕ ಯಾವಾಗ ಅಂದರೆ ಅವನಿಗೆ ಆ ತಿಳುವಳಿಕೆ ಇರಬೇಕು, ನಾನು ಏನು ಯೂಸ್ ಮಾಡಬೇಕು, ಏನನ್ನು ಮಾಡಬಾರ್ದು ಅಂತ. ಆದರೆ ಇವ್ರ ಆ ತಿಳುವಳಿಕೆಗಳಿಲ್ಲ. ಅಂದರೆ ಮಕ್ಕಳುಗಳಿಗೆ ನಾವು ಇವಾಗ ಎಷ್ಟೋ ಸರಿ ನಾವು ಹೇಳ್ತೀವಿ, ಮಕ್ಕಳಿಗೆ ನೀವು ಮೊಬೈಲ್ ಕೊಟ್ಟರೆ ವಾಚ್ ಮಾಡಿ, ಏನು ಮಾಡ್ತಿದ್ದಾರೆ ನೋಡಿ. ಮಕ್ಕಳು ಪಾಸ್ವರ್ಡ್ಗಳು ನೀವು ಕೊಡಲ್ಲ ಅಂದಾಗ ಅದು ಅನುಮಾನ. ಅದು ಮಕ್ಕಳು ಪಾಸ್ವರ್ಡ್ ಕೊಡಬೇಕು. ನಾವು ಕೊಡಿಸಿರೋ ಮೊಬೈಲ್ ನಮಗೆ ಪಾಸ್ವರ್ಡ್ ಕೊಡಲ್ಲ ಅಂದರೆ ಏನು? ತೊಗೊಳ್ಬೇಕು, ಚೆಕ್ ಮಾಡಬೇಕು. ಇವ್ರಿಗೆ ಅಷ್ಟು ವ್ಯವಧಾನ ಇಲ್ಲ. ಹಾಗಾಗಿ ಮೊಬೈಲು ತಂತ್ರಜ್ಞಾನ ಬದಲಾಗ್ತಾ ಇದ್ದಂಗೆ ಮಕ್ಕಳ ಅಭ್ಯಾಸಗಳು ಬೇರೆ ಆಗ್ತಾ ಇದೆ. ನಾನು ಎಷ್ಟೋ ಸರಿ ಹೇಳ್ತೀನಿ, ಮಕ್ಕಳಿಗೆ ಮೊಬೈಲ್ ಕೊಡಿಸೋದು ದೊಡ್ಡದಲ್ಲ, ಮಾನಿಟ್ರ್ ಮಾಡಿ. ನಾವು ಕಾಲೇಜಲ್ಲಿ ಒಂದು 10 ವರ್ಷದ ಕೆಳಗಡೆ ನಾನು ದಯಾನಂದ ಸಾಗರಲ್ಲಿದ್ದಾಗ ಮೊಬೈಲ್ ಬ್ಯಾನ್ ಮಾಡಿದ್ರು, AICTEನವರು, VTUನವರು. ನನಗೆ ಬ್ಯಾನ್ ಮಾಡಿದ್ರೆ ಪೇರೆಂಟ್ಸ್ ಬಂದು ಗಲಾಟೆ, ಸರ್
ನಾನು 2 ಗಂಟೆಗೆ ನನ್ನ ಮಗಳು ಪಿಕಪ್ ಮಾಡಬೇಕು, ಬಂದು ನೀವು ಮೊಬೈಲ್ ಕಿತ್ಕೊಂಡ್ಬಿಟ್ರೆ ನನಗೆ ಹೆಂಗೆ ಸರ್ ಅವಳು ಬಂದು ಪಿಕಪ್ ಅಂದರೆ ಈ ಥರ ಆದಾಗ ಈಗ ಮೊಬೈಲ್ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಅದರಿಂದ ಏನಾಗಿದೆ ಅಂದರೆ ಮೊಬೈಲ್ ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಅನ್ನೋದು ಸ್ಕ್ರಾಲ್ ಮಾಡ್ಕೊಂಡು ಜೀವನ ಕಳೆದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾವನೋ ಮಾಡಿದ್ದು ರೀಲ್ಸ್ ನೋಡ್ಕೊಂಡು ನಾವು ಖುಷಿ ಪಡೋದ್ರಲ್ಲಿ ಏನಿಲ್ಲ. ಇದರಿಂದ ಇದು ಮಾರಕವೇ ಜಾಸ್ತಿ ಪೂರಕಕ್ಕಿಂತ. ಯಾಕಂದ್ರೆ ನಮ್ಮ ಕಾಲದಲ್ಲಿ ನಾವು ಓದ್ಬೇಕಾದ್ರೆ ಮೊಬೈಲು ಇರಲಿಲ್ಲ, ಕ್ಯಾಲ್ಕುಲೇಟ್ರು ಇರಲಿಲ್ಲ, ನಾವು ಮುಂದೆ ಬರಲಿಲ್ವಾ. ನಾನು ಮುಂದೆ ಬರಬೇಕು ಅಂದ್ರೆ ಮೊಬೈಲೇ ಬೇಕು ಅನ್ನೋದು ತಪ್ಪು. ಮೊಬೈಲು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಡ್ದು. MBA ಮಾಡಿದ್ರೆ ನನಗೆ ಗ್ಯಾರಂಟಿ ಸಕ್ಸಸ್ ಆಗ್ತೀನಿ ಅನ್ನೋವಂಥದ್ದು ಇದೆಯಾ? MBAಗೂ ಸಕ್ಸಸ್ಗೂ ಏನು ಕನೆಕ್ಟ್ ಇದೆ ಅಂತ? MBAಗೂ ಸಕ್ಸಸ್ಸು ಸಂಬಂಧವೇ ಇಲ್ಲ. ಹ್ಮ್. MBA ಆದವರೆಲ್ಲ ಸಕ್ಸಸ್ ಆಗೋದೇ ಇಲ್ಲ. ಹ್ಮ್. ಏನಕ್ಕೆ ಅಂದರೆ MBA ನಾನು ಹೇಳ್ತಾ ಇರ್ತೀನಿ, MBAಗೆ ನೀವು ಸೇರ್ಕೋಬೇಕಷ್ಟೇ, ಪಾಸ್ ಅದೇ ಆಗ್ಬಿಡುತ್ತೆ. ನೀವು ಎಕ್ಸಾಮ್ ಬರೀಬೇಕು ಅಷ್ಟೇ, 3 ಗಂಟೆ ಕಾಲ ಬರೋದು ಬಂದರೆ ಪಾಸ್ ಆಗುತ್ತೆ. MBAಗೆ ಅದಕ್ಕೂ ಏನು ಸಂಬಂಧ? ಅಲ್ಲ, ನಾನು ಅದಕ್ಕೆ ಹೇಳ್ತೀನಿ, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಲೀಡರ್ ಆ್ಯಂಡ್ ಅ ಮ್ಯಾನೇಜರ್ ಅಂತ. ಎವ್ರಿ ಮ್ಯಾನೇಜರ್ ಕೆನಾಟ್ ಬಿಕಮ್ ಲೀಡರ್, ಬಟ್ ಎವ್ರಿ ಲೀಡರ್ ಈಸ್ ಅ ಮ್ಯಾನೇಜರ್ ಅಂತ. ನಾನು ಒಬ್ಬ ಲೀಡರ್ ಆಗಬೇಕು ಅಂದರೆ ಏನು, ನನ್ನಲ್ಲಿ ಇರತಕ್ಕಂಥ ಗುಣ ನನ್ನ ಜೊತೆಗಾರರನ್ನು ತೊಗೊಂಡೋಗ್ಬೇಕು ಅಂತ. MBA ಮಾಡಿಬಿಟ್ಟು ಅದರಲ್ಲಿ ಏನೋ ಥಿಯರಿ ಓದ್ಕೊಂಡ್ಬಂದ್ಬಿಟ್ರೆ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ. MBA ಒಂದು, ನಾನು ಯಾವತ್ತೂ ಹೇಳ್ತೀನಿ, MBA ಯಾವುದೇ ಡಿಗ್ರಿ ಆದರೂ ಒಂದು ಪಾಸ್ಪೋರ್ಟ್ ಇದ್ದಂಗೆ. ಏನು ಪಾಸ್ಪೋರ್ಟ್ ಏನಕ್ಕೆ ಬೇಕು? ಪಾಸ್ಪೋರ್ಟ್ ಮಾಡಿಸ್ಕೋತೀವಿ. ಎಲ್ಲಿಗೆ ಹೋಗೋಕ್ಕೆ? ಹೊರದೇಶಕ್ಕೆ ಹೋಗೋಕ್ಕೆ. ಪಾಸ್ಪೋರ್ಟ್ ತೊಗೊಂಡ್ಬಿಟ್ಟು ಇವತ್ತು ಸಂಜೆ ಡೆಲಿವರಿ ಆಯಿತು ಅಂತ ನಾಳೆ ಬೆಳಗ್ಗೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ನಾನು ಅಮೆರಿಕಾಗೆ ಹೋಗ್ಬೇಕು ಅಂದರೆ ಕಳಿಸ್ತಾರ? ಓದಾಕೆ ಹಾಕ್ತಾರೆ? ಸೇರಿಸಲ್ಲ. ಏನಕ್ಕೆ ಬೇಕು ಅವಾಗ? ಪಾಸ್ಪೋರ್ಟ್ ಜೊತೆಗೆ ನನಗೆ ವೀಸಾ ಬೇಕು, ಇನ್ವಿಟೇಷನ್ ಬೇಕು, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ಏರ್ ಟಿಕೆಟ್ ಬೇಕು. ಇವೆಲ್ಲ ಇದ್ದರೆ ನಾನು ಒಳಗೆ ಹೋಗ್ಬೋದು. ಸರಿ, ಏನು ಮಾಡ್ತೀನಿ? ಏರ್ ಟಿಕೆಟು, ವೀಸಾ ಎಲ್ಲ ಮಾಡಿಸ್ಕೋತೀನಿ, ಪಾಸ್ಪೋರ್ಟ್ ಮನೇಲಿಟ್ಬಿಟ್ಟು ಹೋಗ್ತೀನಿ. ಹೋಗೋಕ್ಕಾಗತ್ತಾ ದೇಶಕ್ಕೆ? ಹೋಗೋಕ್ಕಾಗಲ್ಲ. ಅಂದರೆ MBA ಅನ್ನೋದು ಯಾವುದೇ ಡಿಗ್ರಿ ಒಂದು ಪಾಸ್ಪೋರ್ಟ್ ಇದ್ದಂಗೆ. ಅದೊಂದು ಇಟ್ಕೊಂಡು ನೀವು ಬದುಕೋಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ಬೇರೆನೂ ನೀವು ಕಲ್ತ್ಕೋಬೇಕು. ಬೇರೆ ಬೇರೆ ಅಂದರೆ ಯಾವ್ದು ಯಾವುದು? ಈಗ ನಾನು ಫಾರ್ ಎಕ್ಸಾಂಪಲ್ ಬೇರೆ ಇದು ಕಂಪ್ಯೂಟರ್ನಲ್ಲಿ ಇರ್ಬೋದು, ಅಥವಾ ನಂದು ಲೀಡರ್ಶಿಪ್ ಸ್ಟೈಲು, ಕಮ್ಯುನಿಕೇಷನ್ನು, ಬಾಡಿ ಲ್ಯಾಂಗ್ವೇಜು. ನಾನು ಎಷ್ಟೋ ಜನ ಇಂಟರ್ವ್ಯೂ ಮಾಡಿದ್ದೀನಿ ನನ್ನ ಕಂಪ್ನಿಗಳಲ್ಲಿ. MBA ಅಂತಾರೆ, ಅವ್ರ ಪ್ರೆಸೆಂಟಬಿಲಿಟಿ ಇರಲ್ಲ. ನಾನು ಹೇಳ್ತೀನಿ, ನೀವು ಹುಟ್ಟಿದಾಗ ದೇವರು ನನಗೆ ಯಾವ ಬಣ್ಣ ಕೊಡಬೇಕು, ಯಾವ ರೀತಿ ಅನ್ನೋದು ದೇವರು ಡಿಸೈಡ್ ಮಾಡಿ ಕೊಡ್ತಾನೆ. ಆದರೆ ಬೆಳೆದ ಮೇಲೆ ನಾನು ಹೇಗಿರಬೇಕು ಅನ್ನೋದು ನಾನು ಯೋಚನೆ ಮಾಡಬೇಕಲ್ಲ. ಹಾಕೋ ಬಟ್ಟೆ ಎಷ್ಟು ಮಟ್ಟಿಗೆ ಇರಬೇಕು, ನಾನು ನಡ್ಕೊಳ್ಳೋ ರೀತಿ ಹೆಂಗಿರಬೇಕು, ನಾನು ಇಂಟರ್ವ್ಯೂಗೆ ಹೋದ್ರೆ ನಾನು ಹೆಂಗೆ ಫೇಸ್ ಮಾಡಬೇಕು, ಇದೆಲ್ಲನೂ MBAನಲ್ಲಿ ಯಾರೂ ಹೇಳ್ಕೊಡಲ್ಲ. ಇದು ನಾನು ಕಲ್ತ್ಕೋಬೇಕು. ಸೊ ನಾನು MBA ಆದ ತಕ್ಷಣ ಮ್ಯಾನೇಜರ್, ನಾವು ಚೆನ್ನಾಗಿ ಮಾಡ್ತೀವಿ MBAಗೆ, ಎಲ್ರಿಗೂ ಸೂಟ್ ಕೊಟ್ಬಿಡ್ತೀವಿ. ಪಾಪ ಅವ್ನು ಸೂಟ್ ಹಾಕೊಂಡ್ಬಿಟ್ಟು ನಾನು ಮ್ಯಾನೇಜರ್ ಆಗೋದೇ ಅನ್ಕೊಂಡು ಬರ್ತಾನೆ. ಪಾಪ ಅವ್ನಿಗೆ ಆಮೇಲೆ ಹೋದ್ರೆ ಕ್ರೆಡಿಟ್ ಕಾರ್ಡ್ ಮಾರಕ್ಕೆ ಕಳಿಸ್ತಾರೆ. ಕ್ರೆಡಿಟ್ ಕಾರ್ಡ್ ಮಾಡ್ಕೊಂಬಪ್ಪ ಅಂತಾರೆ. ಸಾರ್ ನಮ್ಗೆ ಬರ್ತಾರೆ, ಸಾರ್ ನಮ್ಗೆ ಬೇಕಾದ ಜಾಬ್ ಸಿಗಲ್ಲ ಅಂತ. ಕಂಪ್ನಿಗೆ ನಿನ್ನ ಹತ್ರ ಏನಿದೆ ಬೇಡ, ಅವ್ರಿಗೇನಿಲ್ಲ ಅದು ಕೊಡಬೇಕು. ನಾನು ಹೇಳ್ತಾ ಇರ್ತೀನಿ, ಕಂಪ್ನಿಗೆ ಏನಿಲ್ಲ ಅದು ನಿನ್ನ ಹತ್ರ ಇರಬೇಕು. ಅವ್ರ ಹತ್ರ ಇರೋದು ನೀನು ತೊಗೊಂಡು ಏನು ಹೇಳೋದು? ಸೊ ನಾನು ಎಷ್ಟೋ ಆರ್ಟಿಕಲ್ ಬರೆದಿದ್ದೀನಿ ಡೆಕ್ಕನಾರ್ಡಲ್ಲಿ. ಒಂದು ಆರ್ಟಿಕಲ್ ಬರೆದಿದ್ದೆ, ಮ್ಯಾನೇಜ್ಮೆಂಟ್ ಎಜುಕೇಷನ್ ರಿಯಾಲಿಟಿ ಅನ್ಟಚ್ಡ್ ಅಂತ 2010ನಲ್ಲಿ. ಅವಾಗ ಇಂಟರ್ವ್ಯೂಸ್ ಮಾಡಿದ್ದೆ. ಏನಂತಂದರೆ ಅದು ತುಂಬ ಚರ್ಚೆಗೂ ಬಂತು. ಇನ್ ಪರ್ಸ್ಪೆಕ್ಟಿವಲ್ಲಿ ಬರೆದಿದ್ದೆ 2010ನಲ್ಲಿ, ನಂಗೆ ಜ್ಞಾಪಕ ಇದೆ, ಡೆಕ್ಕನಾರ್ಡಲ್ಲಿ. ಅಲ್ಲಿ ಹಿಂಗೆ ಬರೆದಿದ್ದೆ, ಮ್ಯಾನೇಜ್ಮೆಂಟ್ ಎಜುಕೇಷನ್ ಏನು ನೀವು ಕೊಡ್ತಿರೋದು, ಅವ್ನಿಗೊಂದು ಡಿಗ್ರಿ ಕೊಡ್ತಾ ಇದ್ದೀರಾ, ಅವನೊಂದು ಲೀಡ್ರ್ ಮಾಡ್ತಾ ಇಲ್ಲ ನೀವು. ಇಲ್ಲಿ ಏನೇನೋ ಆಸೆಗಳು ಕೊಟ್ಟು ಕಳಿಸ್ತಾರೆ ಕಾಲೇಜ್ಗಳಲ್ಲಿ, ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ. ಏನು ಪ್ಲೇಸ್ಮೆಂಟ್ ಮಾಡ್ತೀರಾ? ಎಲ್ಲ ಒಂದು ಕೆಲಸ ಕೊಡಿಸ್ತೀರಾ? ಅವನು ಅಲ್ಲಿಂದ ಮುಂದುವರಿಬೇಕಾದವ್ರು ಯಾರು? ಕರೆಕ್ಟ್, ಅಲ್ಲಿಂದ ಮುಂದುವರಿಬೇಕಾದ ನಾನು. ಸೊ ವಿದ್ಯಾರ್ಥಿಗಳು ಒಂದು ಚೆನ್ನಾಗಿ ತಿಳ್ಕೊಬೇಕು, ನಿಮ್ಮ MBA ಡಿಗ್ರಿ ನಿಮ್ಗೆ ಎಲ್ಲೂ ತೊಗೊಂಡೋಗಲ್ಲ, ನೀವು MBA ಡಿಗ್ರಿ ತೊಗೊಂಡೋಗ್ಬೇಕು. ಸೊ ಒಂದು ಪಾಸ್ಪೋರ್ಟ್ ಇದ್ದಂಗೆ ಏನಪ್ಪ. ಆಮೇಲೆ ನೀವು ಇಂಟರ್ವ್ಯೂ ಟೈಮಲ್ಲಿ ಅದನ್ನ ನೋಡ್ತಾರೆ, ಈಗ ಅದು ನೋಡಲ್ಲ ಜನ. ಕೆಲಸಕ್ಕೆ ಹೋದ್ಮೇಲೆ ನೀವು ಏನು ಕೆಲಸ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಹೌದು, ಆಯಿತಾ? ಈಗೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ನಡೆಸ್ತಾ ಇರೋರು ಎಲ್ಲ MBA ಮಾಡೇ ಬಂದಿಲ್ಲ. ಅವ್ರು MBAನ ಹೈರ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾರೆ. ಸೊ ನಿಮ್ಮ ಲೀಡರ್ಶಿಪ್ಗೂ, ನಿಮ್ಮ ಜೀವನಕ್ಕೂ, ನಿಮ್ಮ ಡಿಗ್ರಿಗೂ ಯಾವ ಸಂಬಂಧನೂ ಇಲ್ಲ. ಅದೊಂದು ಪಾರ್ಟ್ ಆಫ್ ಇಟ್. ಯಾಕೆ ಅಂದರೆ ನಮ್ಮ ಸಿಸ್ಟಮ್ ಹಂಗಾಗ್ಬಿಟ್ಟಿದೆ. ನಾಯಕತ್ವ ಗುಣಕ್ಕೆ ಇರಬೇಕಾದಂಥ ಒಂದಷ್ಟು ಮಾನದಂಡಗಳು ಯಾವ್ದು? ಫಸ್ಟು ನಾಯಕತ್ವ ಅಂದರೆ ಏನು ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ಲೀಡರ್ ಬೈ ಅಕ್ಸೆಪ್ಟೆನ್ಸ್, ನಾಟ್ ಬೈ ಡೆಕ್ಲರೇಷನ್ ಅಂತ. ಅಂದರೆ ನಾನು ನಾಯಕ ಅಂತ ಯಾರು ಹೇಳ್ಕೊತಾನೋ ಅವ್ನು ನಾಯಕ ಆಗಲ್ಲ, ಜನ ನಾಯಕ ಅಂತ ಹೇಳ್ಬೇಕು. ಈಗ ನನಗೆ 2-3 ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೀವು ಯೋಚನೆ ಮಾಡಿ, ನಮ್ಮ ಹಿಟ್ಲರ್ ಅವ್ನು ಡಿಕ್ಲೇರ್ ಮಾಡ್ದ ನಾನು ನಾಯಕ ಅಂತ, ಸರ್ವೈವ್ ಆದ್ನ? ಮುಸೋಲಿನಿ ನಾನು ನಾಯಕ ಅಂತ ಡಿಕ್ಲೇರ್ ಮಾಡ್ದ, ಸರ್ವೈವ್ ಆದ್ನ? ಆಗಲಿಲ್ಲ. ಆದರೆ ವಿವೇಕಾನಂದರು ನಾನು ನಾಯಕ ಅಂತ ಹೇಳಲಿಲ್ಲ, ಜನ ನಾಯಕರು ಮಾಡಿದ್ರು. ಅಂಬೇಡ್ಕರ್
ಎಲ್ಲೂ ನಾನು ನಾಯಕ ಆಗಬೇಕು ಅಂತ ಬರಲೇ ಇಲ್ಲ. ಅವರು ಸಮಾಜನ ಸರಿ ಮಾಡಕ್ಕೆ ಬಂದರು. ಜನ ಇವತ್ತು ಅವ್ರನ್ನ ತಲೆ ಮೇಲೆ ಇಟ್ಕೊಂಡು ಪೂಜಿಸ್ತಾರೆ. ಅವ್ರು ನಾಯಕರು. ಮಹಾತ್ಮ ಗಾಂಧಿ ಏನೇ ಇರ್ಬೋದು, ಆದರೆ ಮಹಾತ್ಮ ಗಾಂಧಿ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ. ಈಗ ಮೋದಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು. ಇವ್ರು ಟೀ ಮಾರ್ಬೋದು, ಬಿಸ್ಕೆಟ್ ಮಾಡಿದ್ರು, ಕಳೆಕಾಯಿ ಮಾರಿದ್ರು, ಏನಾರ ಹೇಳಿ ಜನ ಒಪ್ಕೊಂಡಾಯ್ತು, ವಿಶ್ವಗುರು ಅಂತ ಅಂದಾಯ್ತು. ಅಂದರೆ ಯಾರು ನಾಯಕ ಅಂತಂದರೆ ಜನ ಒಪ್ಪದಾಗ ನಾಯಕ ಆಗ್ತಾರೆ. ನಾನು ನಾಯಕ ಆಗಬೇಕು ಅಂತ ಎದೆ ತಟ್ಕೊಂಡು ಹೋದರೆ ಏನೋ 4 ಜನ ಚಪ್ಪಾಳೆ ತಟ್ಬೋದು, ಬಟ್ ನಾಯಕನಾಗಿ ನಿಲ್ಲಕ್ಕಾಗಲ್ಲ. ಯಾಕಂದರೆ ನಾಯಕನಾಗಬೇಕಂದ್ರೆ ನಾನು ಹೇಳೋದನ್ನ ಜನ ಕೇಳಬೇಕಲ್ವ, ನಾನು ಹೇಳೋದು ಅವ್ರಿಗೆ ಅರ್ಥ ಆಗಬೇಕಲ್ವ, ನಾನು ಮಾತಾಡೋದನ್ನ ಅವ್ರು ಒಪ್ಕೋಬೇಕಲ್ವ, ಅದು ನಾಯಕ. ಜಗ್ಗಿ ವಾಸುದೇವರನ್ನ ನಾಯಕ, ಗುರು ಅಂತಾರೆ, ರವಿಶಂಕರ್ ಗುರುಜಿನ ಗುರು ಅಂತಾರೆ, ವಿವೇಕಾನಂದರನ್ನ ಗುರು ಅಂದರು. ವಿವೇಕಾನಂದರಿಗೆ ಯಾವ ರೆಕಗ್ನಿಷನ್ ಇತ್ತು ಶಿಕಾಗೋ ಹೋದಾಗ? ಯಾಕೆ ಒಪ್ಕೊಂಡ್ರು? ಯುವಕರು ಯಾಕೆ ಒಪ್ಕೊಂಡ್ರು? ಅಂದರೆ ಆ ನಾಯಕನಿಗೆ ಇಂಗ್ಲೀಷಲ್ಲಿ ಬ್ಲಿಸ್ ಅಂತೀವಿ, ಆರ ಅಂತೀವಿ. ಅಂದರೆ ಆ ಗುಣಗಳು ಇರಬೇಕು. ಮಖ ನೋಡಿದ ತಕ್ಷಣ ಇವ್ರು ನಾನು ಒಪ್ಕೋಬೇಕಪ್ಪ, ಇವ್ರು ನನ್ನ ನಾಯಕ ಅಂತ ನಾನು ಒಪ್ಕೊಂಡು ಅಪ್ಕೋಬೇಕು. ಅದು ನಾಯಕತ್ವ. ಅದು ಯಾವುದೋ ಮ್ಯಾನೇಜ್ಮೆಂಟ್ ಎಜುಕೇಷನಲ್ಲಿ ಅಥವಾ ಯಾವುದೋ ಡಿಗ್ರಿನಲ್ಲಿ ಅದಕ್ಕೆ ಹೇಳ್ದಲ್ಲ ಮೊದಲೇ, ಆಲ್ ಮ್ಯಾನೇಜರ್ಸ್ ಆರ್ ನಾಟ್ ಲೀಡರ್ಸ್ ಬಟ್ ಆಲ್ ಲೀಡರ್ಸ್ ಆರ್ ಮ್ಯಾನೇಜರ್. ಮ್ಯಾನೇಜರ್ ಏನು ಮ್ಯಾನೇಜ್ ಮಾಡ್ಬೇಕಷ್ಟೇ. ಅದಕ್ಕೆ ನಿನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಜನ ನಿಮ್ಮನ್ನು ಒಪ್ಕೋಬೇಕು. ಆ ಜನನ ಒಪ್ಕೋ ಅಂಥ ಗುಣಗಳನ್ನ ಒಬ್ಬ ನಾಯಕ ಆದಾಗ ಮಾತ್ರ ಅವನು ಲೀಡರ್ ಆಗಕ್ಕೆ ಸಾಧ್ಯನೇ ಹೊರತುನು ಯಾವುದೋ ಹಣದ ಬಲದಿಂದನೋ ಯಾರೋ 4 ಜನ ಚಪ್ಪಾಳೆ ಹೊಡಿತಾರೆ ಅಂದರೆ 1 ತಿಂಗಳೋ 2 ತಿಂಗಳೋ ನಿನ್ನ ದುಡ್ಡು ಖರ್ಚಾಗೋವರೆಗೂ ಅಥವಾ ನೀನು ಹಿಂದೆ ಮುಂದೆ ಓಡಾಡೋವರೆಗೂ, ಆಮೇಲೆ ಹಿಂದೆ ಯಾರೂ ಮೂಸಲ್ಲ. ನೀವು ಇದು ರಾಜಕೀಯದಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಉದ್ಯಮದಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಎಲ್ಲೇ ಇದ್ರೂ ಇಷ್ಟು ಬಹಳ ಮುಖ್ಯ. ಈಗ ರಾಜ್ಯ ಸರ್ಕಾರ ಎಲ್ಲ ಕಾಲೇಜ್ಗಳಲ್ಲಿ ಎಲೆಕ್ಷನ್ ನಡೆಸಬೇಕು ಅಂತೇಳಿ ಹೇಳ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಎಲೆಕ್ಷನ್ ನಡೆಸೋದ್ರಿಂದ ಆಗೋ ಬದಲಾವಣೆಗಳು, ಶಿಕ್ಷಣ ಮೌಲ್ಯ ಬದಲಾಗುತ್ತಾ? ಎಲೆಕ್ಷನ್ ಮಾಡ್ತೀರಾ? ನಮ್ಮ ಕಾಲದಲ್ಲಿ ಎಲೆಕ್ಷನ್ ಇತ್ತು, ನಾವು ಎಜುಕೇಷನ್, ನಾನು ಎಲೆಕ್ಷನ್ ನಿಂತು ಗೆದ್ದಿದ್ದೆ. ನಮ್ಮ ಜೊತೆಲಿ ಗೆದ್ದವರೆಲ್ಲ MLAಗಳು ಆದರು ನಾವು ಕಣ್ಣೆದುರಿಗೇನೆ. ಅವ್ರ ಹೆಸರುಗಳು ಬೇಡ, ಆಯಿತು. ಆದರೆ ನೀವು ಎಲೆಕ್ಷನ್ ಮಾಡಿ ಸ್ಟೂಡೆಂಟ್ ಲೀಡರ್ ಮಾಡ್ತೀರಿ ಅಂದ್ರೆ ನಿಮ್ಗೆ ರಾಜಕೀಯವಾಗಿ ಏನೋ 1 4 ಜನ ಸಿಗ್ಬೋದೇ ಹೊರತುನು ಮೌಲ್ಯ ಏನು ಕೊಡ್ತೀರಾ? ಇನ್ನೂ ಬಡದಾಟಗಳಾಗ್ತವೆ ಹೊರತುನು. ಆಮೇಲೆ ಯಾವಾಗ ಒಂದು ಸಂಘ, ಒಂದು ಚುನಾವಣೆ, ಒಂದು ಪದಾಧಿಕಾರಿಗಳಾದರೆ ಅವರು ಕಾಲೇಜುಗಳನ್ನೂ ಪ್ರಶ್ನೆಗಳು ಮಾಡ್ತಾರೆ. ಮತ್ತು ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಕಾಲೇಜುಗಳನ್ನ, ಕ್ಲಾಸ್ಗಳನ್ನ ಡಿಸ್ಟರ್ಬ್ ಆಗುತ್ತೆ. ಇವಕ್ಕೆಲ್ಲ ನಾವು ತಯಾರಾಗಬೇಕು. ಮಾಡೋದು ದೊಡ್ಡದಲ್ಲ. ನಾಯಕರನ್ನ ನೀವು ನಾಯಕರನ್ನ ಮಾಡಬೇಡಿ. ನಾಯಕರು ಅವರೇ ಉದ್ಭವ ಆಗಬೇಕು. ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಜನ ನಾಯಕರಾಗಬೇಕೆ ಹೊರತುನು ನೀವು ಯಾಕೆ ನಾಯಕರನ್ನ ಅಂದರೆ ನೀವು ರಾಜಕೀಯಕ್ಕೆ ಬೇಕು ಅಂತ ನಾಯಕರನ್ನ ತಯಾರು ಮಾಡ್ತಾ ಇದ್ದೀರಾ? ಅದು ಕಾಲೇಜು ಒಂದು ಪೊಲಿಟಿಕಲ್ ಲೀಡರ್ಸ್ ತಯಾರು ಮಾಡೋ ಒಂದು ಕಾರ್ಖಾನೆ ಆಗ್ತಾ ಇದೆಯಾ ಗೊತ್ತಿಲ್ಲ. ನನಗನ್ಸೋದು ಸ್ಟೂಡೆಂಟ್ ಯೂನಿಯನ್ನು ಎಲೆಕ್ಷನ್ ಮಾಡೋದ್ರಿಂದ ಯಾವ ಶಿಕ್ಷಣ ಸಂಸ್ಥೆಗಳಲ್ಲೂ ಯಾವ ಮೌಲ್ಯಗಳನ್ನು ತರಕ್ಕಾಗಲ್ಲ. ನೀವು ಅಥವಾ ಎಜುಕೇಷನ್ ಇದ್ದೋರೇ ರಾಜಕೀಯ ನಾಯಕರಾಗ್ತಾರೆ ಅನ್ನೋದು ಸುಳ್ಳು. ಯಾಕಂದರೆ ಎಜುಕೇಷನ್ ಇಲ್ಲದೆ ಇದ್ದವ್ರು ಭಾಳ ಜನ ನೋಡಿದ್ದೀವಿ. ಎಜುಕೇಷನ್ ಇಲ್ಲದೆ ಹೋದ್ರೂ ಎಜುಕೇಷನ್ ನಡೆಸೋವಂಥವ್ರನ್ನೂ ನೋಡಿದ್ದೀವಿ. ಹಾಗಾಗಿ ಇದಕ್ಕೂ ಸಂಬಂಧ ಇಲ್ಲ. ಕಾಲೇಜುಗಳಲ್ಲಿ ತಂದು ವಿದ್ಯಾರ್ಥಿಗಳ ಯಾವ ಒಬ್ಬ ಎಲೆಕ್ಷನ್ ನಿಂತ್ಕೋತಾನೆ ಅವನು ವಿದ್ಯೆಗಳಿಗಿನ್ನ ಹೆಚ್ಚಾಗಿ ಅವ್ನು ಗೆಲ್ಲೋದು ಮಾಡೋದು ಇವೆಲ್ಲ ನೋಡಿದ್ವಿ. JNU ನೋಡಿದ್ದೀವಿ, ಡೆಲ್ಲಿಲಿ ನೋಡಿದ್ದೀವಿ, ಡೆಲ್ಲಿ ಯೂನಿವರ್ಸಿಟಿ ನೋಡಿದ್ದೀವಿ. ಇರಲಿ, ನಾಯಕರನ್ನ ತಯಾರು ಮಾಡಬೇಕು. ಅದರ ಮೌಲ್ಯ ಏನು ಮೌಲ್ಯ ಕೊಡ್ತಾ ಇದ್ದೀರಾ, ಅದು ಬಹಳ ಮುಖ್ಯ. ಈ ಯುವಕರು ಅತಿ ಹೆಚ್ಚು ಭಯ ಪಡ್ತಿರೋಂಥ ವಿಷಯಗಳು, ಇವು 40 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಲ್ಲಿ ಹೇಳ್ತಾರೆ, ಯುವಕರು ಅತಿ ಹೆಚ್ಚು ಭಯ ಪಡ್ತಿರೋಂಥದ್ದು ಯಾವ ವಿಷಯಕ್ಕೆ? ಅವ್ರಿಗೆ ಭಯ ಪಡ್ತಿರೋದು ಅನ್ನೋದಲ್ಲ. ಅವರು ಎಲ್ಲವನ್ನೂ ನಾವು ಇಂಗ್ಲೀಷಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತೀವಲ್ಲ, ಎಲ್ಲ ನನಗಾಗುತ್ತೆ, ನನ್ನ ಕಾಲ್ ಮೇಲೆ ಬೀಳುತ್ತೆ, ಇಟ್ ಫಾಲ್ ಇನ್ ಮೈ ಲ್ಯಾಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಎಲ್ಲ ನನಗೆ ಬರುತ್ತೆ ಅಂತ. ಅಂದರೆ ಅವರ ಎಕ್ಸ್ಪೆಕ್ಟೇಷನ್ಸ್ ಅಂತೀವಲ್ಲ, ಅವ್ರ ನಿರೀಕ್ಷಣೆಗಳು ತುಂಬ ಜಾಸ್ತಿ ಆಗ್ಬಿಟ್ಟು ಅದು ಯಾವಾಗ ಹುಸಿ ಆಗ್ತಾ ಬರುತ್ತೋ ಭಯ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಕಾಲೇಜ್ ಓದ್ಬೇಕಾದ್ರೆ ನಮ್ಮ ಕಾಲೇಜ್ನಲ್ಲಿ ನಿಮ್ಗೆ ಯಾರು ಪ್ಲೇಸ್ಮೆಂಟ್ ಮಾಡ್ತೀನಿ ಅಂತೇಳಿ, ಪ್ಲೇಸ್ಮೆಂಟ್ ಅಲ್ಲ, ನೀನು ಓದ್ಯಾ ಬಿಡ್ತೀವಿ ಅದೇ ಕೇಳ್ತಿರ್ಲಿಲ್ಲ. ನಮ್ಗೆ ಕೆಲಸ ಸಿಕ್ಸು. ಈಗೇನಾಗಿದೆ, ನಾನು ಓದಿದ್ರೆ ಏನಾಗುತ್ತೋ, ಕೆಲಸ ಸಿಗೋದು. ನೀವು ಯಾವಾಗ ಯಾವುದಾರ ಒಂದು ನಿರೀಕ್ಷಣೆಯಲ್ಲಿ ಇಟ್ಕೊಂಡು ನೀವು ಏನೇ ಮಾಡಿದ್ರು ಕೂಡ ಆ ನಿರೀಕ್ಷಣೆ ಹುಸಿಯಾಗೋ ಅನ್ನೋ ಆತಂಕ, ಭಯ ನಿಮ್ಗಿದ್ದೇ ಇರುತ್ತೆ. ಅದರಿಂದ ಮಕ್ಕಳುಗಳಿಗೆ ಹೇಳೋದಂದರೆ ನಿಮ್ಮ ಕೆಲಸ ನೀವು ಮಾಡಿ, ಓದೋದು ಮಾಡ್ತೀರ ಓದಿ, ಕಷ್ಟಪಡಿ,
ಪ್ರಯತ್ನ ಪಡಿ. ಇವತ್ತು ಕೆಲವು ಕೋರ್ಸ್ಗಳಲ್ಲಿ ನೀವು ಮುಂದೆ ಬರ್ಬೋದು. ಈಗ ನಾವು CA ಕ್ಲೋಸ್ ಮಾಡ್ಕೊಳ್ಳೋದು, IAS IPS ಮಾಡಿ ಎಲ್ಲರೂ ಅಂದರೆ ನಿಮ್ಮ ನಾವೇನು ಹೇಳ್ತೀವಿ ಇಂಗ್ಲೀಷ್ ಡೆಡಿಕೇಶನ್ ಅಂತೀವಿ. ನಿಮ್ಮ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದ್ದಾಗ ಯಾವುದಕ್ಕೂ ಹೆದರೋದು ಬೇಕಾಗಿಲ್ಲ. ಆದರೆ ನಿಮ್ಮ ನಿರೀಕ್ಷೆಗಳು ತುಂಬ ಜಾಸ್ತಿ ಆಗ್ತಾ ಇದೆ, ಅದು ಬರ್ತಾ ಬರ್ತಾ ಹುಸಿಯಾದಾಗ ಭಯ ಜಾಸ್ತಿ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ವಿಲ್ ಲೀಡ್ಸ್ ಟು ಡಿಸಪಾಯಿಂಟ್ಮೆಂಟ್, ಡಿಸಪಾಯಿಂಟ್ಮೆಂಟ್ ಲೀಡ್ಸ್ ಟು ಫಿಯರ್. ಈ ಕರಿಯರ್ನ ಯಾವ ವಯಸ್ಸಿನಲ್ಲಿ ಡಿಸೈಡ್ ಮಾಡಬೇಕು? ಕರಿಯರ್ ಅಂತಕ್ಕಂಥದ್ದು ಯಾವುದು, ಕರಿಯರ್ ಅಂದ್ರೆ ಏನು, ಅದು ಭಾಳ ಮುಖ್ಯ. ಕರಿಯರ್ ಅಂದ್ರೆ ಏನು, ನಾನು ಇಂಥ ಒಂದು ವೃತ್ತಿ ನಾನು ಆಯ್ಕೋಬೇಕು ಅಂತ. ಅದು ನನಗೆ ಈಗ PUC ನಲ್ಲೋ ಡಿಗ್ರಿಲೋ ಅಂತಲ್ಲ, ನಾನು ಕರಿಯರ್ನ ಇನ್ನೊಬ್ಬರ ಮೇಲೆ ಡಿಸೈಡ್ ಮಾಡಬೇಡಿ. ಈಗ ಯಾರೋ ಒಬ್ಬ, ಈಗ ಮಕ್ಳಿಗೆ ಏನಾಗುತ್ತೆ, PUಲಿ ಅಡಲ್ಸೆಂಟ್ ಏಜ್ ಅಂತೀವಿ, ಅವಕ್ಕೇನು ಗೊತ್ತಾ, PU ಮಕ್ಕಳಿಗೆ ಯಾವಾಗಲೂ ಒಂದು ಯಾರೋ ಸಿನಿಮಾ ಹೀರೋ ನೋಡ್ಬಿಟ್ರೆ ಹೀರೋ ಆಗ್ಬಿಡ್ಬೇಕು ಅಂತಾರೆ. ಇನ್ಯಾವನು ಕ್ರಿಕೆಟರ್ ನೋಡಿದ್ರೆ ಅವತ್ತು ಕ್ರಿಕೆಟ್ ಮ್ಯಾಚ್ ನೋಡ್ಬಿಟ್ರೆ ಕ್ರಿಕೆಟರ್ ಆಗ್ಬಿಡ್ಬೇಕು ಅಂತಾರೆ. ಇನ್ಯಾರು ಹಾಡು ಹೇಳಿದ್ರೆ ಇವ್ರಿಗೆ ರಾಗ ಬರುತ್ತೋ ಇಲ್ಲೋ, ಇವ್ರಿಗೆ ಗಂಧ ಗಲ್ಲಿ ಗೊತ್ತಿಲ್ಲ, ನಾನು ಸಿಂಗರ್ ಆಗಬೇಕು ಅಂತೀವಿ. ಈಗ ನೀವು ನೋಡ್ತೀರಿ ರಿಯಾಲಿಟಿ ಶೋನಲ್ಲಿ ಸುಮ್ಮನೆ ಕರ್ಕೊಂಬಂದು ಆ ಮಕ್ಳಿಗೆ ಪ್ರೆಷರ್ ಹಾಕಿ 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 ಆ ಜಡ್ಜ್ಗಳು ಇವ್ರಿಗೆ ಪ್ರೆಷರ್ ಹಾಕ್ತಾರೆ. ಆ ಮಕ್ಕಳು ಎಷ್ಟು ಸ್ಟ್ರೆಸ್ಸಿಗೆ ತರ್ತಾರೆ ಅಂದರೆ ಅಪ್ಪ ಅಮ್ಮಂದರು ಬಿಟ್ಬಿಡಿ. ಕರಿಯರು ದೇವರು, ಅದಕ್ಕೆ ಹೇಳ್ತೀವಿ ಗಾಡ್ ಇಸ್ ಡಿಸೈಡ್ಸ್ ದಿ ಡೆಸ್ಟಿನಿ ಅಂತ. ದೇವ್ರು ನಿಮ್ಗೆ ಏನು ಮಾಡಬೇಕು ಅಂತ ಅವ್ನು ಡಿಸೈಡ್ ಮಾಡಿದ್ದಾನೆ, ನಿಮ್ಮ ಪ್ರಯತ್ನಗಳು ಅಷ್ಟೇ ಮಾಡಬೇಕು. ಕರಿಯರ್ ಅಂತ ಬಂದಾಗ ನಾವು ಏನು ಮಾಡ್ಕೋತೀವಿ ಅನ್ನೋದು ನಮ್ಮ ಒಳಗಿರ್ತಕ್ಕಂಥ ಅಂತರ್ಶಕ್ತಿ ಅಂತೀವಿ, ಇಂಟರ್ನಲ್ ಸ್ಟ್ರೆಂತ್ ಅಂತೀವಲ್ಲ, ಅದು ನಾವು ಬಹಳ ಮುಖ್ಯ. ನನ್ನಲ್ಲಿ ಏನು ನನ್ನ ಯೋಗ್ಯತೆಗಳಿದೆ, ನಾನು ಏನಕ್ಕೆ ತಯಾರಾಗಿದ್ದೀನಿ, ಅದ್ರ ಮೇಲೆ ಕರಿಯರ್ ಅನ್ನೋದನ್ನು ಇನ್ನೊಬ್ಬರು ನೋಡಿ ನಿಮ್ಮ ಕರಿಯರ್ ಡಿಸೈಡ್ ಮಾಡಿಬಿಡಿ. ಯಾರೋ ಒಬ್ಬ ಏನೋ ಆದ, ಈಗ ನಾ ಎಷ್ಟೇ ದುಡ್ಡಿದ್ದು ಎಂಥ ಒಳ್ಳೆ ಕ್ರಿಕೆಟ್ ಕ್ಲಬ್ಗೆ ಸೇರಿಕೊಂಡು ದಿನ ಬೆಳಗಾದರೂ 25 ಜನ ಕೋಚ್ ಇದ್ರು ನಾನು ತೆಂಡೂಲ್ಕರ್ ಆಗೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ತೆಂಡೂಲ್ಕರ್ ಆಗೋ ಆಸೆ ಮಾಡ್ಕೊಂಡ್ಬಿಟ್ಟು ನೀವು ಇನ್ನೇನೋ ಮಾಡ್ಕೊಳಕ್ಕೆ ಹೋಗಬೇಡಿ. ನನಗೇನು ಮಾಡ್ಕೊಳಕ್ಕಾಗತ್ತೆ, ನನ್ನ ಗುಣ ಏನು, ನನ್ನಲ್ಲಿ ಅಥವಾ ನಮ್ಮ ಮನೆಯ ಪರಿಸ್ಥಿತಿನಲ್ಲಿ ನಾನು ಏನು ಮಾಡಿದ್ರೂ ಉದ್ಧಾರ ಆಗ್ತೀನಿ. ಕೂತ್ಕೊಂಡು 4 ಜನ ಕೌನ್ಸಿಲರ್ಸ್ ಜೊತೆ ಕೂತ್ಕೊಂಡು ಸಮಾಲೋಚನೆ ನಡೆಸಿ ಏನು ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಇದು ಯಾವಾಗ ನಾರ್ಮಲ್ಲಾಗಿ ಸ್ಟ್ಯಾಂಡರ್ಡ್ ಏನಂದರೆ PUC ಆದಮೇಲೆ ಕರಿಯರ್ ಅಂತೀವಿ. ಯಾಕಂದ್ರೆ ಇಂಜಿನಿಯರಿಂಗ್ ಹೋಗ್ತಾನೋ, ಡಾಕ್ಟ್ರ್ ಆಗ್ತಾನೋ, ಮ್ಯಾನೇಜ್ಮೆಂಟ್ಗೆ ಹೋಗ್ತಾನೋ, ಅದು ಡಿಸೈಡ್ ಆಗುತ್ತೆ. ಬಟ್ ಯಾರೋ ಮಾಡ್ತಾರೆ ಅಂತ ನೀವು ಮಾಡಬೇಡಿ. ನಿಮ್ಮ ಕರಿಯರು ನಿಮ್ಮ ಕೈಲೇ ಇದೆ. ಇಟ್ ಇಸ್ ಅನ್ ಇಂಟರ್ನಲ್ ಫ್ಯಾಕ್ಟರ್, ಒಳಗಿರ್ತಕ್ಕಂಥ ವಿಚಾರ ಅದು. ಅದನ್ನು ಯಾರು ಕೂತು ಇನ್ನೊಬ್ಬರು ಕಂಪೇರ್ ಮಾಡಿ ನಿಮ್ಮ ಕರಿಯರ್ ಡಿಸೈಡ್ ಮಾಡಿ. ಕರಿಯರ್ ಅಂತಕ್ಕಂಥದ್ದು ಯಾವುದೂ ಇಲ್ಲ, ಅದು ನೀವು ಮಾಡ್ಕೊಳ್ಬೇಕಾಗಿರೋದು. ಸೆಟ್ ಆಫ್ ಕರಿಯರ್ ಅಂತ ಏನಿಲ್ಲ. ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಡೋ, ನೀನು ಇಲ್ಲಿ ಸೇರ್ಕೊಂಬಿಡು, ಇಲ್ಲ ಆಗ್ಬಿಡ್ತೀಯ, ಈ ನಿನ್ನ ಕರಿಯರ್ ಡೆವಲಪ್ ಬದಲಾಯಿಸ್ಬಿಡ್ತೀನಿ, ನನ್ನ ಬದಲಾಗಬೇಕಾಗಿರೋದು ನಾನು. ಇದು ಹೆಂಗೆ ಅಂದರೆ ಸಿಗರೇಟು ಕುಡಿಯೋದು ಬಿಡ್ತೀನಿ ಇದ್ದಂಗೆ, ಬಿಡಬೇಕಾಗಿರೋದು ನಾನು. ಅದಕ್ಕೆ ನೀವು ಏನೇನೋ ಪ್ರಯತ್ನಗಳು ಹೊರಗಡೆಯಿಂದ ಹಾಕಲ್ಲ. ನಾನು ಡಿಸೈಡ್ ಮಾಡಬೇಕು ಕುಡಿಬಾರ್ದು ಅಂತ, ನಾನು ಡಿಸೈಡ್ ಮಾಡಬೇಕು ಸೇದಬಾರ್ದು ಅಂತ. ಬೇರೆಯವ್ರು ಏನು ಹೇಳಿದ್ರು ಅದು ಎಕ್ಸ್ಟರ್ನಲ್ ಫೋರ್ಸ್. ಸೊ ಅದನ್ನು ಕರಿಯರ್ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಕರಿಯರ್ ಅಂತಂದರೆ ಅದು ನೀವು ಕೂತು ಯೋಚನೆ ಮಾಡಿ. ನಿಮ್ಮ ಅಂತರ್ಶಕ್ತಿ, ಇಂಟರ್ನಲ್ ಸ್ಟ್ರೆಂತ್ ಏನು, ಇಂಟರ್ನಲ್ ವೀಕ್ನೆಸ್, ನಿಮ್ಮ ದುರ್ಬಲ ಬಲ, ಅದಕ್ಕೆ ಹೇಳುತ್ತೆ ಸ್ವಾಶ್ ಅಂತ ಇರ್ತೀವಿ. ಅಂದರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಚಾಲೆಂಜಸ್ ಅಂತ ಹೊರಗಡೆ, ಥ್ರೆಟ್ ಅಂತ, ಅದು ಚಾಲೆಂಜಸ್ ಅಂತ ಕರಿತೀವಿ. ಈಗ ಸ್ಟ್ರೆಂತ್ ವೀಕ್ನೆಸ್ ಅನ್ನೋದು ಇಂಟರ್ನಲ್ಲು, ನನ್ನಲ್ಲಿರೋದು. ವೀಕ್ನೆಸ್ಸು ನಂದೆ, ಸ್ಟ್ರೆಂತು ನಂದೆ. ಆಪರ್ಚುನಿಟಿ ಹೊರಗಡೆ, ಚಾಲೆಂಜಸ್ಸು ಹೊರಗಡೆ. ಆಪರ್ಚುನಿಟಿ ಹೊರಗಡೆಯಿಂದ ಬರಬೇಕು. ಜನ ಇವಾಗ ನೀನು ಇಲ್ಲಿಗೆ ಬಂದು ಕೂತ್ಕೊಳ್ಳೋದಕ್ಕೆ ನೀವು ಕರಿಬೇಕು, ಇದು ಆಪರ್ಚುನಿಟಿ. ಬಟ್ ನಾನು ಮಾತಾಡಬೇಕು, ಅದು ನನ್ನ ಸ್ಟ್ರೆಂತು. ನೀವು ನಾವು ಕೂಡ್ಸೋವರೆಗೂ ನೀವು ಮಾಡ್ಬೋದು, ಮಾತಾಡೋದು ನಾನು ಮಾಡಬೇಕು. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬಣ್ಣವರು ನೀವೇನು ಮಾಡ್ತೀರಾ? ಅಥವಾ ನಾನು ಮಾತಾಡೋಕ್ಕೆ ಶಕ್ತಿ ಇದೆ, ನೀವು ಕರೀದೇನೆ ಇದ್ರೆ, ಇಲ್ಲಿ ಕೂಡಿಸ್ತೇನೆ ಇದ್ರೆ, ನಾನು ಇಷ್ಟೆಲ್ಲ ಹೇಳಿ ನಾನು ಒಬ್ಬರೇ ಕನ್ನಡಿ ಮುಂದೆ ಹೇಳಿದ್ರೆ ಯಾರು ಕೇಳ್ತಾರೆ? ಹಾಗಾಗಿ ಅದು ಎರಡೂ ಮ್ಯಾಚ್ ಆಗಬೇಕು. ಅಂದರೆ ಆಪರ್ಚುನಿಟಿ, ಒಂದು ಕೆಟ್ಟ ಗಾದೆ ಇದೆ, ಅದನ್ನ ಒಪ್ಪಲ್ಲ. ಈಗ ಯಾರೋ ಒಂದು ಮುಟ್ಟಾಳ ಅವ್ನು ಗಾದೆ ಮಾಡಿದ್ದಾನೆ, ಆಪರ್ಚುನಿಟಿ ನಾಕ್ಸ್ ದ ಡೋರ್ ಒನ್ಸ್ ಅಂತ. ಅದು ಸೋಮಾರಿಗಳಿಗೆ ಹಾಕಿರೋದು. ಅವನು ಯಾವನ ಬೆಳಗ್ಗೆ 5 ಗಂಟೆ ಮಲಗಿರ್ತಾನೆ, ಹಾಲ್ನವ್ನು ಬಂದಂಗೆ ಬೆಳಗ್ಗೆ 5 ಗಂಟೆ ಆಪರ್ಚುನಿಟಿ ಬಾಪ ಎದ್ದೇಳು ಅಂತ ಎಬ್ಬಿಸ್ತಾನೆ. ಇವನು ಅಯ್ಯೋ ಚಳಿ ಮಲ್ಕೊಂಡ್ಬಿಟ್ರೆ ಆಪರ್ಚುನಿಟಿ ಹೋಗ್ಬಿಡುತ್ತಾ? ಮುಟ್ಟಾಳ್ತಾನ. ಅದು ಆಪರ್ಚುನಿಟಿ ಇದೆ ರೀ, ನೀವು ಎದ್ದು ಹೋಗ್ಬೇಕು. ನೀವು ಬಾಲು ತೆಗೆದ್ಬಿಟ್ಟು ಹುಡುಕಿ. ಆಪರ್ಚುನಿಟಿ, ಅವಕಾಶಗಳು ಎಲ್ರಿಗೂ ಇದೆ, ಎಲ್ಲರ ಕಾಲಕ್ಕೂ ಇತ್ತು. ಆದರೆ ಸೋಮಾರಿಗಳಿಗೆ ಯಾವಾಗ ಅದಿಲ್ಲ ಅಂದಾಗ ನನಗೆ ಆ ಕಾಲಕ್ಕಾಗಲಿಲ್ಲ, ಈ ಕಾಲಕ್ಕಾಗಲಿಲ್ಲ ಅಂತ ಅಳ್ತಾ ಕೂತ್ಕೋತೀವಲ್ಲ, ಅದೆಲ್ಲ ಸುಳ್ಳು. ನೀವು ಹೇಳ್ತಿರೋ ಪ್ರಕಾರ ನೋಡಿದ್ರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು, ಹೊರಗಡೆ ಮಾತ್ರ. ನಾನು ಸ್ಟೂಡೆಂಟ್ಗೆ ಹೇಳ್ತೀನಿ, ಈಗ ನಮ್ಮಲ್ಲಿ ನಾರ್ತ್ ಇಂಡಿಯಿಂದ ಜನ MBA ಬರ್ತಾರೆ, ಕೇರಳದವ್ರು ಬರ್ತಾರೆ. ಫಸ್ಟ್ ಅವ್ರು ಹುಡುಕೋದು ಕೇರಳದವ್ರು ಯಾರು ಇದ್ರೆ ಅಲ್ಲೋಗಿ ಸೇರ್ಕೋತಾರೆ. UP ಇಂದ ಬಂದು ಅವ್ನು ಸೇರ್ಕೋತಾನೆ, ಕನ್ನಡದವ್ನು ಬಂದ್ರೆ ಇವನು ಸೇರ್ಕೋತಾನೆ. ನೀವೇನಾಗ್ತಾ ಇದ್ರೆ ನಿಮ್ಮ ಝೋನಲ್ಲೇ ನೀವು ಇದ್ಬಿಟ್ಟು ನೀವೇ ಹೀರೋಗಳು. ಹೊರಗಡೆ ಬಂದು ನೋಡಿ, ಪ್ರಪಂಚ ನೋಡಿ, ಪ್ರಪಂಚ ಬೇರೆ ಇದೆ. ಸೊ ಅದರಿಂದ ಕಂಫರ್ಟ್ ಝೋನ್ ಇಂದ ಈಚೆ ಬನ್ನಿ.
ಬೆಳಗಾಗಿ ಎದ್ದು 5 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಆಫ್ ಮಾಡ್ಬಿಟ್ಟು ಮಲ್ಕೊಳ್ಳೋದಲ್ಲ. ಎದ್ದು ಈಚೆ ಬಂದು ನೋಡಿ. ಅವಕಾಶಗಳು ಎಲ್ರಿಗೂ ಇದೆ. ಸುಮ್ಮನೆ ಅವಕಾಶ ವಂಚಿತರು ಅಂತ ಯಾಕೆ ಹೇಳ್ತೀರ ನೀವು? ಅವಕಾಶ ತೊಗೋಬೇಕು, ಯಾಕಿಲ್ಲ? ಅವಕಾಶ ಇದೆ, ಅದನ್ನು ಪ್ರಯತ್ನ ಪಟ್ಟು ತೊಗೋಬೇಕು, ಕೆಲವೊಮ್ಮೆ ಸೃಷ್ಟಿನೂ ಮಾಡ್ಕೊಳ್ಬೇಕಾಗ್ತದೆ. ಮಾಡ್ಕೋಬೇಕು. ಹ್ಮ್. ಅವಕಾಶ ಎಲ್ಲರೂ ಯಾರು ಕೊಡಲ್ಲಪ್ಪ. ಯಾರಿಗೂ ಅವಕಾಶಗಳು ಏನು ಕಾಯ್ಕೊಂಡು ಕೂತಿರ್ತಾರೆ ಅವಕಾಶ ಕೊಡೋಕೆ. ಇವ್ರು ಪಾಪ ಇನ್ನು ಎದ್ದು ಬರ್ತಾನೆ ಬೆಳಗ್ಗೆ 5 ಗಂಟೆಗೆ ಅಂತ ಯಾರೂ ಕೊಡಲ್ಲ. ಯಾರು ಇದು ಹೇಳ್ತಾರೆ, ಇನ್ನೊಂದು ಗಾದೆ ಹೇಳ್ತಿರ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಮುಟ್ಟಾಳ ಹೇಳಿದ್ದು. ನೀ ಕಾಲು ಚಾಚ್ಬಿಟ್ಟು ಹಾಸಿಗೆ ಹೊಲ್ಸ್ಕೊಳ್ಳೋಯ? KGF ಅಲ್ಲಿ ಸಂಪಾದನೆ ನೀನು ಕಂಫರ್ಟ್ ಬೇಕು ಅಂದ್ರೆ ಚಾಚ್ಕೋ. ಯಾಕೆ ಕೈ ಕಾಲನ್ನ ನೋವು ಮಾಡ್ಕೋತೀಯ? ಚಾಚ್ಕೊಂಡು ಮಡಿಸ್ಕೊಂಡು ಕಾಲು ಚಾಚ್ಬೇಕು ಅಂದ್ರೆ ನೀನು ಹಾಸಿಗೆ ಹೊಲ್ಸ್ಕೋಬೇಕು. ಅಂದ್ರೆ ಸಂಪಾದನೆ ಮಾಡು, ನಿಂಗೆ ಸುಖ ಪಡು. ಹಾಸಿಗೆ ಇಟ್ಟು ಕಾಲು ಚಾಚು, ಇದೆಲ್ಲ ಏನು ಗೊತ್ತಾ? ಇದೆಲ್ಲ ಯಾವುದೋ ಗಾದೆಗಳನ್ನ ಇಟ್ಕೊಂಡು ಜನ ಆಪರ್ಚುನಿಟಿ ನಾಕ್ ದ ಡೋರ್ ಒನ್ಸ್ ಅಂತ ಏನೋ ಹೇಳೋದು. ಇದೆಲ್ಲ ಸೋಮಾರಿಗಳು. ಪ್ರಪಂಚದಲ್ಲಿ ಎಲ್ಲ ಇದೆ. ಅನುಭವಿಸೋಕ್ಕೆ ನಮಗೆ ಬುದ್ಧಿವಂತಿಕೆ ಬೇಕು, ಮತ್ತು ನಮಗೆ ಒಂದು ಆ ಮನಸ್ಥಿತಿ ಬೇಕು. ಮನಸ್ಥಿತಿ ಇರಬೇಕಷ್ಟೇ.